ದೇವರ ಸಿಹಿ ನೆನಪುಗಳು ಎಂಬುದಾಗಿ. ಈ ದೇವರ ಸಿಹಿ ನೆನಪುಗಳು ಅಂದರೆ ಏನು ವಿಚಾರ ಅಂತಂದರೆ, ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸಿಹಿ ನೆನಪುಗಳು ಅಂದರೆ ಏನು ಅಂತ. ಯಾಕೆ ಅಂತಂದರೆ ನಾವೆಲ್ಲರೂ ಕೂಡ ನಮ್ಮ ಜೀವನಗಳಲ್ಲಿ ನಡೆದಿರುವಂಥ ಒಳ್ಳೆಯ ಒಂದು ಕಾರ್ಯಗಳನ್ನು, ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆಯದಲ್ಲೇ ಇರುವಂಥ ಸಮಯಗಳಲ್ಲಿ, ಶುಭ ಕಾರ್ಯಗಳೇನಿರುತ್ತೋ, ಇಲ್ಲ ಬರ್ತ್ಡೇ ಫಂಕ್ಷನ್ಗಳೇನಿರುತ್ತೋ, ಇಲ್ಲ ಮ್ಯಾರೇಜು ಫಂಕ್ಷನ್ಗಳೇನಿರುತ್ತೋ, ಇವೆಲ್ಲ ಸಮಯಗಳಲ್ಲಿ ಒಳ್ಳೆಯ ಕಾರ್ಯಗಳು ನಡೆಯುತ್ತೆ. ಆ ಒಳ್ಳೆಯ ಕಾರ್ಯಗಳು ನಡೆದಂಥ ಸಮಯದಲ್ಲಿ ನಾವು ಅವೆಲ್ಲವುಗಳನ್ನು, ಆ ಒಂದು ಸಂಗತಿಗಳನ್ನಾಗಿರ್ಬೋದು, ಆ ಒಂದು ಸಮಯಗಳನ್ನಾಗಿರ್ಬೋದು ಮರೆತು ಹೋಗಬಾರ್ದು ಎನ್ನುವಂಥ ಉದ್ದೇಶದಿಂದ ನಾವೆಲ್ಲರೂ ಫೋಟೋಗಳನ್ನು ತೆಗೆದಿಟ್ಟುಕೊಳ್ಳುವಂಥದ್ದಾಗಿರ್ಬೋದು, ಇಲ್ಲ ಡೈರಿಗಳಲ್ಲಿ ಬರೆದಿಟ್ಟುಕೊಳ್ಳುವಂಥದ್ದಾಗಿರ್ಬೋದು, ಇಲ್ಲ ಮನಸ್ಸಿನಲ್ಲಿ ಮರೆತೋಗದಂಥ ರೀತಿಯಲ್ಲಿ ಭದ್ರವಾಗಿ ಉಳಿಸಿಕೊಳ್ಳುವಂಥದ್ದಾಗಿರ್ಬೋದು, ಇವೆಲ್ಲವನ್ನ ಮಾಡ್ತಾ ಇರ್ತೀವಿ. ಯಾಕೆಂದರೆ ಮನುಷ್ಯನ ಜೀವಿತದಲ್ಲಿ ಎಷ್ಟೋ ಘಟನೆಗಳು, ಒಳ್ಳೆಯ ಕಾರ್ಯಗಳು ನಡೆಯುತ್ತೆ, ಕೆಟ್ಟ ಕಾರ್ಯಗಳು ನಡೆಯುತ್ತೆ. ಮನುಷ್ಯನ ಜೀವಿತದಲ್ಲಿ ಏರುಪೇರುಗಳು, ಕಷ್ಟ ಸುಖಗಳು ಸಾಮಾನ್ಯವಾಗಿ ಬರುವಂಥ ಸಂಗತಿಗಳು. ಯಾವೊಬ್ಬ ಮನುಷ್ಯನ ಒಂದು ಜೀವಿತದಲ್ಲಿ ಆಗಿರ್ಬೋದು, ಬಹಳಷ್ಟು ಬೋಧಕರು ಹೇಳುವಂಥ ರೀತಿಯಲ್ಲಿ ಕ್ರೈಸ್ತನನ್ನು ಆಗ್ಬಿಟ್ರೆ ಕಷ್ಟವೇ ಬರಲ್ಲ ಎನ್ನುವಂಥ ಮಾತು ಮಾತ್ರ ತಪ್ಪದು. ಆತನ ಕ್ರೈಸ್ತನಾಗಿರ್ಬೋದು, ಕ್ರೈಸ್ತನ ಅಲ್ಲದಲ್ಲೇ ಇರ್ಬೋದು, ಕಷ್ಟ ಸುಖ ಎನ್ನುವಂಥದ್ದು ಸಾಮಾನ್ಯವಾಗಿ ಬರುತ್ತೆ. ಈ ಕಷ್ಟ ಸುಖಗಳ ಸಮಯದಲ್ಲಿ ಕೆಲವೊಂದು ಒಳ್ಳೆಯ ಕಾರ್ಯಗಳು, ಒಳ್ಳೆಯ ಒಂದು ಸಂದರ್ಭಗಳೇನಿರುತ್ತೋ, ಆ ಒಂದು ಸಂತೋಷ ಪಡುವಂಥ ಸಂದರ್ಭಗಳನ್ನು ನಾವೆಲ್ಲರೂ ಒಂದು ಫೋಟೋ ರೂಪದಲ್ಲಿ, ನಾವೊಂದು ಬರ್ತ್ಡೇ ಪ್ರೋಗ್ರಾಮ್ ಆಯಿತು ಅಂದರೆ ಫೋಟೋಗ್ರಾಫರನ್ನು ಕರೆಸ್ತೀವಿ. ಏನಕ್ಕೆ ಅಂದರೆ ಆ ಸುಂದರವಾದಂಥ ಕ್ಷಣಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು, ಮತ್ತು ಮರ್ತೋಗ್ಬಾರ್ದು. ಮುಂದೆ ಯಾವತ್ತೋ ಒಂದಿನ ನಾವು ಅದನ್ನು ತೆಗೆದು ನೋಡಬೇಕು, ಅದನ್ನು ಜ್ಞಾಪಿಸ್ಕೊಳ್ಬೇಕು ಎನ್ನುವಂಥ ಉದ್ದೇಶದಿಂದ ನಾವು ಫೋನಲ್ಲೂ ಕೂಡ ಎಷ್ಟೋ ಫೋಟೋಗಳನ್ನು ತೆಗೆದು ಸ್ಟೇಟಸ್ಗೆ ಹಾಕುವಂಥದ್ದಾಗಿರ್ಬೋದು, ಬೇರೆ ಯಾರಿಗೂ ಕಳಿಸುವಂಥದ್ದಾಗಿರ್ಬೋದು, ಇದೆಲ್ಲವನ್ನ ಮಾಡ್ತೀವಿ. ಏನು ಇದ್ರ ಹಿಂದೆ ಇರುವಂಥ ಒಂದು ಉದ್ದೇಶ ಏನು ಅಂತ ಅಂದರೆ ಸಂತೋಷ ಎನ್ನುವಂಥದ್ದು. ಅಂದರೆ ಇದು ಕಾರಣ ನಾವು ಸಂತೋಷ ಪಡಬೇಕು ಅಂತ. ನಾವು ಸಂತೋಷ ಪಟ್ಟಿರುವಂಥ ಕ್ಷಣಗಳನ್ನು ಮರೆತು ಹೋಗಬಾರ್ದು, ಮತ್ತು ನಾವು ಸಂತೋಷ ಪಟ್ಟಿರುವಂಥ ಕ್ಷಣಗಳನ್ನು ಎಲ್ಲರಿಗೂ ತಿಳಿಸ್ಬೇಕು. ಇದು ಮನುಷ್ಯನ ಆಲೋಚನೆ. ಒಂದು ಹೊಸ ಮನೆಯ ಒಂದು ಗೃಹ ಪ್ರವೇಶವನ್ನು ಮಾಡುವಂಥದ್ದಾದರೆ ಫೋಟೋಗ್ರಾಫರನ್ನ ಕರೆಸ್ತೀವಿ, ಮದುವೆ ಆದರೆ ಫೋಟೋಗ್ರಾಫರನ್ನು ಕರೆಸ್ತೀವಿ, ಇಷ್ಟೆಲ್ಲವನ್ನ ಮಾಡ್ತೀವಿ. ಏನಕ್ಕೆ ಅಂತಂದರೆ ಆ ಒಂದು ಸುಂದರವಾದಂಥ ಕ್ಷಣಗಳನ್ನು ನಾವು ಮರೆತು ಹೋಗಬಾರ್ದು ಎನ್ನುವಂಥದ್ದು ಒಂದೇ ಉದ್ದೇಶ. ನಾವು ಬರದಾದರೂ ಇಡ್ತೀವಿ. ಕೆಲವೊಬ್ಬರು ವಿಚಿತ್ರವಾದಂಥ ಒಂದು ಸಂಗತಿ ಏನು ಅಂದರೆ, ಇನ್ನು ಕೆಲವೊಬ್ಬರು ನಡೆದಂಥ ಅಹಿತಕರ ಘಟನೆಗಳನ್ನು ಕೂಡ ಅವರು ಮರೆತು ಹೋಗದಂತೆ, ಇಲ್ಲ ಅದು ಆ ಒಂದು ಸಂದರ್ಭಗಳು ನಾಶವಾಗಿ ಹೋಗದಂಥ ರೀತಿಯಲ್ಲಿ ಅವುಗಳ ಜ್ಞಾಪಕವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಫೋಟೋ ಇಟ್ಟುಕೊಳ್ಳುವಂಥ ಒಂದು ಸಂಗತಿಗಳು ಕೂಡ ಇದೆ. ಹೆಂಗೆ ಅಂತಂದರೆ, ಏನೋ ಭಯಂಕರವಾದಂಥ ರೋಗದಲ್ಲಿ ಬಿದ್ದಿದ್ದಂಥ ಸಮಯದಲ್ಲಿ, ಇಲ್ಲ ಅವರ ಶರೀರಕ್ಕೆ ಏನೋ ಹಾನಿಯಾದಂಥ ಸ್ಥಿತಿಯಲ್ಲಿ, ಏನೋ ಕೇಡು ಗಂಡಾಂತರಗಳನ್ನು ಅನುಭವಿಸ್ತಿರುವಂಥ ಪರಿಸ್ಥಿತಿಯಲ್ಲಿ ಅವುಗಳನ್ನು ಕೂಡ ಫೋಟೋ ತೆಗೆದುಕೊಂಡು ಇಟ್ಕೊಳ್ಳುವಂಥದ್ದು, ಇಲ್ಲ ಬರೆದಿಡುವಂಥದ್ದು ಎಲ್ಲವನ್ನ ಮಾಡ್ತಾರೆ. ಏನಕ್ಕೆ? ಮುಂದೆ ಒಂದು ದಿನ ಹೇಳೋದಕ್ಕೋಸ್ಕರ, ಮುಂದೆ ಒಂದು ದಿನ ಅದನ್ನು ಜ್ಞಾಪಿಸ್ಕೊಳ್ಳೋದಕ್ಕೋಸ್ಕರ. ನಾವು ಒಂದು ದಿನ ಇಂಥ ಕಷ್ಟದಲ್ಲಿದ್ದೋ, ಇಂಥ ಒಂದು ಪರಿಸ್ಥಿತಿಯಲ್ಲಿದ್ದೋ, ಇಲ್ಲ ಇಂಥ ಒಂದು ಮನೆಯಲ್ಲಿ ನಾವು ಇದ್ದೋ, ಇವಾಗೇನೋ ದೊಡ್ಡ ಮನೆಯನ್ನು ಕಟ್ಟಿದ್ದೀವಿ, ಇಂಥ ಒಂದು ಮನೆಯಲ್ಲಿ ಇದ್ದೋ, ಆ ಕಷ್ಟದ ಸಂದರ್ಭಗಳನ್ನು ಕೂಡ ಅವರು ಅದನ್ನು ಭದ್ರಪಡಿಸಿ ಉಳಿಸ್ಕೊಂಡು ಮುಂದೆ ಅದನ್ನು ನೋಡ್ಕೊಳ್ತಾ ಇರ್ತಾರೆ. ಕೆಲವು ಸಾರಿ ಸುಂದರವಾದಂಥ ಕ್ಷಣಗಳನ್ನು ಜ್ಞಾಪಕದಲ್ಲಿ ಇರಿಸ್ಕೊಳ್ಬೇಕು ಎನ್ನುವಂಥ ಉದ್ದೇಶದಿಂದ ಬಹು ಪ್ರೇಮಿಗಳಾಗಿರ್ಬೋದು, ಫ್ರೆಂಡ್ಗಳಾಗಿರ್ಬೋದು, ಪ್ರವಾಸಗಳಲ್ಲಿ ಹೋಗಿದ್ದಂಥ ಸಮಯದಲ್ಲಿ ನೀರು ಬಹಳವಾಗಿ ಹರಿಯುವಂಥ ಜಾಗಗಳಲ್ಲಿ ಸೆಲ್ಫಿ ತೆಗೆದುಕೊಳ್ಳೋದಕ್ಕೋಸ್ಕರವೇ ಎಷ್ಟು ಜನ ಪ್ರಾಣ ತೆಗೆದುಕೊಂಡಿದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ. ಏನಕ್ಕೆ? ಸೆಲ್ಫಿಗೋಸ್ಕರ. ಸೆಲ್ಫಿ ಏನಕ್ಕೆ ಬೇಕು? ಅಲ್ಲೇನೋ ಸುಂದರವಾದಂಥ ಸಂದರ್ಭಗಳು ಮತ್ತು ಒಳ್ಳೆಯ ರೀತಿಯಾಗಿ ಸಂತೋಷ ಕೊಡುವಂಥ ಸಂದರ್ಭಗಳು ಆಗಿರುವಂಥ ಕಾರಣ ಅದನ್ನು ಹೋಗಿ ಬೇರೆಯವ್ರಿಗೆ ಹಂಚಿಕೊಳ್ಬೇಕಲ್ಲ, ಇಲ್ಲ ಮುಂದೆ ನಾವೇ ಒಂದಿನ ತೆಗೆದು ನೋಡ್ಬೇಕಲ್ಲ, ನಾವು ಇಂಥ ಜಾಗಕ್ಕೆ ಒಂದು ದಿನ ಹೋಗಿದ್ದೋ ಎನ್ನುವಂಥ ರೀತಿಯಲ್ಲಿ ಅದನ್ನು ನೋಡ್ಬೇಕಂದ್ರೆ ಫೋಟೋ ತೆಗಿಬೇಕು. ಆ ಫೋಟೋ ಹತ್ತಿರದಿಂದ ತೆಗೆದ್ರೆ ಹೆಂಗಿರ್ತತೆ ಅಂತ ಹೇಳಿ ಎಷ್ಟೋ ಜನ ನೀರಿನ ಪಕ್ಕಕ್ಕೆ ಹೋಗಿ ಆ ಫೋಟೋ ತೆಗೆಯುವಂಥ ಸಮಯದಲ್ಲಿ ನೀರಿನಲ್ಲಿ ಬಿದ್ದು ಸತ್ತಿರುವಂಥ ಬಹಳಷ್ಟು ಜನ ನಮಗೆ ಚೆನ್ನಾಗಿ ಗೊತ್ತಿದೆ. ಒಂದು ಗಂಡ ಹೆಂಡತಿಯವರ ವಿಷಯವನ್ನು ನೋಡುವಂಥದ್ದಾದರೆ, ಅವರು ಒಬ್ಬ ಗಂಡ ತೀರ್ಕಂತಾನೆ ಅಂದ್ಕೊಂಡ್ರೆ ಆ ಒಂದು ಹೆಂಡತಿ ಆದಂಥವಳು ಆ ಗಂಡನ ನೆನಪಿನಲ್ಲಿ ಎಷ್ಟರ ಮಟ್ಟಿಗೆ ಇರ್ತಾಳೆ ಅಂದರೆ, ಆತನ ಹಾಕಿಕೊಳ್ಳುವಂಥ ಬಟ್ಟೆ ಆಗಿರ್ಬೋದು, ಇಲ್ಲ ಆತನು ಮಾತನಾಡಿರುವಂಥ ಮಾತುಗಳಾಗಿರ್ಬೋದು, ಆತನು ಫೋಟೋಗಳಾಗಿರ್ಬೋದು,
ಇವೆಲ್ಲವನ್ನ ಆಕೆ ನೋಡ್ತಾ ಇರ್ತಾಳೆ, ಆಕೆ ಆಲೋಚನೆ ಮಾಡ್ತಾ ಇರ್ತಾಳೆ. ಆತನ ಯಾವ ರೀತಿಯಾಗಿ ಮಾತಾಡ್ತಾ ಇದ್ನೋ ಅದನ್ನ ಆಲೋಚನೆ ಮಾಡ್ತಾಳೆ. ಇವೆಲ್ಲ ಏನಕ್ಕೋಸ್ಕರ ಮಾಡ್ತಾರೆ ಅಂತ ಅಂದ್ರೆ ಅವರ ಒಂದು ಸಿಹಿ ನೆನಪುಗಳನ್ನ ಉಳಿಸ್ಕೋಬೇಕು ಎನ್ನುವಂಥ ಉದ್ದೇಶದಿಂದ. ಯಾಕೆ? ಬಹಳವಾಗಿ ಪ್ರೀತಿ ಮಾಡುವಂತ ಕಾರಣ. ಒಂದು ಹೆಂಡತಿ ಒಂದು ಗಂಡನನ್ನ ಬಹಳವಾಗಿ ಪ್ರೀತಿ ಮಾಡುವಂತ ಕಾರಣ, ಒಬ್ಬ ಫ್ರೆಂಡ್ ಇನ್ನೊಬ್ಬ ಫ್ರೆಂಡನ್ನು ಪ್ರೀತಿ ಮಾಡುವಂತ ಕಾರಣ, ನಾನು ಅನುಭವಿಸಿರುವಂಥ ಸುಂದರ ಕ್ಷಣಗಳನ್ನು ಆತನಿಗೂ ಕೂಡ ಹಂಚಿಕೊಳ್ಳಬೇಕು, ಆತನಿಗೂ ಕೂಡ ತೋರಿಸ್ಬೇಕು ಅನ್ನುವಂಥ ಉದ್ದೇಶದಿಂದ. ಇಲ್ಲ ಯಾವತ್ತೋ ಯಾರೋ ಒಂದು ಶುಭ ಸಮಾರಂಭಗಳಲ್ಲಿ ಒಂದು ಫೋಟೋವನ್ನು ತೆಗೆದುಕೊಳ್ತಾರೆ ಅಂದ್ರೆ ಅದರಿಂದ ಇರುವಂಥ ಉದ್ದೇಶ ಏನು ಅಂದ್ರೆ ಮುಂದೆ ನಾವು ಅದನ್ನು ನೋಡಿ ಸಂತೋಷ ಪಡಬೇಕು, ಇಲ್ಲ ಇನ್ನೊಬ್ಬರಿಗೆ ನೋಡಿ ನಾವು ಅದನ್ನ ತೋರಿಸಿ ಅವ್ರಿಗೂ ಕೂಡ ಸಂತೋಷ ಪಡಿಸ್ಬೇಕು, ನಾವು ಸಂತೋಷ ಪಡಬೇಕು ಎನ್ನುವಂಥ ಆಲೋಚನೆಗಳಿಂದ ಮನುಷ್ಯರ ಮಧ್ಯದಲ್ಲೇ ಇಂಥ ಒಂದು ಚಿಕ್ಕ ಚಿಕ್ಕ ಬಂಧಗಳಲ್ಲಿ ಅಂದ್ರೆ 60-70 ವರ್ಷಗಳ ಜೀವಿತ ಕಾಲದಲ್ಲೇನೆ ಇಂಥ ಒಂದು ಸಂಬಂಧಗಳನ್ನು ಇಟ್ಟುಕೊಂಡು, ಇಂಥ ಬಹು ಪ್ರೇಮವನ್ನು ಇಟ್ಟುಕೊಂಡು ಆ ಸುಂದರ ಕ್ಷಣಗಳನ್ನು ಇನ್ನೊಬ್ಬರ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೋಸ್ಕರ, ಮುಂದೆ ನಾವೇ ಸಂತೋಷ ಪಡೋದಕ್ಕೋಸ್ಕರ ಫೋಟೋ ರೂಪದಲ್ಲಿ ನಾವು ನಮ್ಮ ಜ್ಞಾಪಕಗಳನ್ನು ಉಳಿಸ್ಕೊಳ್ತಾ ಇದ್ದೀವಿ ಅಂದ್ರೆ, ಡೈರಿಯಲ್ಲಿ ಬರೆದು ಆ ಬರವಣಿಗೆಯ ಮೂಲಕವಾಗಿ ನಮ್ಮ ಜ್ಞಾಪಕವನ್ನು ಉಳಿಸ್ಕೊಳ್ತಾ ಇದ್ದೀವಿ ಅಂತ ಅಂದ್ರೆ, ಇಲ್ಲ ನಮ್ಮ ಆಲೋಚನೆಗಳಲ್ಲಿ ಕೆಲವೊಂದು ಸಂದರ್ಭಗಳನ್ನು ನಾವು ಉಳಿಸ್ಕೊಳ್ತಾ ಇದ್ದೀವಿ ಅಂದ್ರೆ, ದೇವರಿಗೂ ಮನುಷ್ಯನಿಗೂ ಇರುವಂಥ ಸಂಬಂಧವು ಕೋಟಿ ವರ್ಷಗಳು. ಮನುಷ್ಯನ ಜ್ಞಾನಕ್ಕೆ ನಿಲುಕದೇ ಇರುವಂಥ ಆಯುಷ್ಕಾಲ ಅದು. ನಾವು ಎಷ್ಟು ದಿನ ದೇವರ ಜೊತೆಯಲ್ಲಿ ಇದ್ದೀವಿ, ಎಷ್ಟು ದಿನ ದೇವರ ಗರ್ಭದಲ್ಲಿ ಇದ್ದೀವಿ, ಪರಲೋಕದಲ್ಲಿ ಅಲ್ಲ, ಗರ್ಭದಲ್ಲಿ, ದೇವರ ಗರ್ಭದಲ್ಲಿ ನಾವು ಎಷ್ಟು ಕಾಲಗಳು ಇದ್ದೀವಿ ಅಂತಂದ್ರೆ ಕೋಟಿ ವರ್ಷಗಳು. ಅದಕ್ಕೇನೆ ಯೋಬನ ಗ್ರಂಥದಲ್ಲಿ ದೇವರು ಯೋಬನಿಗೆ ಹೇಳ್ತಾರೆ, ನೀನು ಬಹಳ ವೃದ್ಧನು ಎಂಬುದಾಗಿ. ಭೂಮಿಯನ್ನು ಆಕಾಶವನ್ನ ನಾನು ನಿರ್ಮಾಣ ಮಾಡೋದಕ್ಕಿಂತ ಮೊದಲು ನೀನು ಎಲ್ಲಿದ್ದೆ, ಜ್ಞಾನಿಯಾಗಿದ್ರೆ ಹೇಳು ಎಂಬುದಾಗಿ ಹೇಳ್ತಾರೆ. ಮುಂದೆ ನೋಡ್ಕೊಂತ ಹೋದ್ರೆ ನೀನು ಆಗ್ಲೂ ಕೂಡ ಇದ್ದೀಯ, ನೀನು ಬಹಳ ವೃದ್ಧನು ಅಂತಾನ. ಅಂದ್ರೆ ವೃದ್ಧನು ಅಂದ್ರೆ ಅರ್ಥ ಏನು ಅಂತಂದ್ರೆ ನೀನು ಬಹಳ ಆಯುಷ್ಕಾಲವನ್ನ ಕಳೆದಿದೀಯ ಅಂತ. ನಾವು ಈ ಭೂಮಿ ಮೇಲೆ ಬಂದು 60 ವರ್ಷ 70 ವರ್ಷ ಆಗಿದೆ, ಇಲ್ಲ 30 ವರ್ಷ 40 ವರ್ಷ ಆಗಿದೆ, ಇಲ್ಲ ಯೋಬನಿಗೆ ಜೊತೆಯಲ್ಲಿ ದೇವರು ಮಾತನಾಡುವಂಥ ಸಮಯದಲ್ಲಿ ಒಂದು 60 ವರ್ಷ 70 ವರ್ಷ 80 ವರ್ಷ 100 ವರ್ಷ ಆಗಿದೆ ಅಂದ್ಕೊಂಡ್ರು ಕೂಡ ಬಹಳ ವೃದ್ಧನು ನೀನು, ಭೂಮಿ ಆಕಾಶಗಳನ್ನು ನಿರ್ಮಾಣವಾಗೋದಕ್ಕಿಂತ ಮೊದಲೇ ನೀನು ಹುಟ್ಟಿದೀಯ ಎಂಬುದಾಗಿ ದೇವರು ಯೋಬನ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಯೋಬನ ಆಯುಷ್ಕಾಲವನ್ನ ಆಲೋಚನೆ ಮಾಡಿ. ಯೋಬನ ಆಯುಷ್ಕಾಲ ಅಂತ ದೊಡ್ಡದ, ದೇವರೇ ಹೇಳ್ತಾ ಇದ್ದಾರೆ ಅಂತ ದೊಡ್ಡದು ಅಂತಾನ. ಅಂದ್ರೆ ಅಂತ ದೊಡ್ಡ ಆಯುಷ್ಕಾಲಕ್ಕೆ ಇನ್ನೆಂಥ ಸಂಬಂಧಗಳಿರುತ್ತೆ. ಚಿಕ್ಕ ಸಂಬಂಧಗಳಿಗೆ ಇಂಥ ಒಂದು ನೆನಪುಗಳು ಬೇಕು, ಇಂಥ ಒಂದು ಬಾಂಧವ್ಯ ಇದೆ ಅಂದ್ರೆ ಮನುಷ್ಯನಿಗೂ ದೇವರಿಗೆ ಇರುವಂತಹ ಆಯುಷ್ಕಾಲಗಳ ಒಂದು ಸಂಬಂಧದ ಆಯುಷ್ಕಾಲ ಬಹು ದೊಡ್ಡದು. ಇಂಥ ಒಂದು ದೊಡ್ಡ ಸಂಬಂಧವನ್ನು ಇಟ್ಟುಕೊಂಡಿರುವಂತ ಮನುಷ್ಯನ ಜೊತೆಯಲ್ಲಿ ಇಂಥ ದೊಡ್ಡ ಸಂಬಂಧವನ್ನು ಇಟ್ಟುಕೊಂಡಿರುವಂತ ದೇವರು ಆತನು ತನ್ನ ಸಿಹಿ ನೆನಪುಗಳನ್ನ ಆತನು ಉಳಿಸಲ್ವಾ? ನಾವು ಫೋಟೋ ರೂಪದಲ್ಲಿ ಉಳಿಸ್ತೀವಿ ಅಂದ್ರೆ ಆತನು ಉಳಿಸಲ್ವಾ? ನಾವು ಬರವಣಿಗೆ ರೂಪದಲ್ಲಿ ನಾವು ಉಳಿಸ್ಕೊಳ್ತಾ ಇದೀವಿ ಅಂದ್ರೆ ಆತನ ಸಿಹಿ ನೆನಪುಗಳನ್ನ ಆತನು ಉಳಿಸಲ್ವಾ? ತನ್ನ ಮಕ್ಕಳ ಜೊತೆಯಲ್ಲಿ ಕಳೆದಿರುವಂಥ ಸುಂದರ ಕ್ಷಣಗಳನ್ನ, ತನ್ನ ಮಕ್ಕಳು ತನಗೋಸ್ಕರ ಬದುಕುವಂಥ ಸುಂದರ ಕ್ಷಣಗಳನ್ನ ಆತನು ಉಳಿಸಲ್ವಾ? ಖಂಡಿತವಾಗಲೂ ಆತನು ಉಳಿಸ್ತಾನೆ ಅನ್ನೋದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತಂದ್ರೆ ಇವತ್ತೇನು ನಮಗೆ ಈಗಿನ ಕಾಲದಲ್ಲಿ ನಮಗೆ ಫೋಟೋ ತೆಗೆಯುವಂಥ ಒಂದು ಕ್ಯಾಮ್ರಾಗಳಿದೆ, ಫೋನ್ಗಳಿದೆ, ಆದದಿಂದಲೇ ಉಳಿಸ್ಕೊಳ್ತಾ ಇದೀವಿ. ಇಂದಿನ ಕಾಲದವ್ರು ಏನು ಉಳಿಸ್ಕೊಳಕ್ ಆಗ್ತಿತ್ತ ಅಂತ ಹೇಳಿ ನಾವು ಅಂದ್ಕೊಂತೀವಿ. ಅದು ತಪ್ಪಿನ ಮಾತು. ಯಾಕೆಂದ್ರೆ ಇವತ್ತು ನಮ್ಮ ತಂದೆ ತಾತಂದಿರನ್ನ ಒಂದು ಸಾರಿ ಮಾತನಾಡಿ ಆ ವಿಚಾರವನ್ನು ಕೇಳುವಂಥದ್ದಾದ್ರೆ, ನಾವು ಆ ವರ್ಷಗಳಲ್ಲಿ ಆ ಒಂದು ದಿನಗಳಲ್ಲಿ ನಾವು ಆ ರೀತಿಯಾಗಿ ಇದ್ದು, ನಾವು ಚಿಕ್ಕ ಹುಡುಗರಲ್ಲಿ ಈ ರೀತಿಯಾಗಿದ್ದು ಎಂಬುದಾಗಿ ಅವರು ಈಗಲೂ ನೆನಪುಗಳನ್ನೇ ಹೇಳ್ತಾರೆ. ಯಾಕೆ? ಆದರೂ ಅವರ ಮನಸ್ಸಿನಲ್ಲಿ ಭದ್ರಪಡಿಸಿಕೊಂಡಿರುವಂಥ ಕಾರಣ, ಮರೆತು ಹೋಗದೇ ಇರುವಂಥ ಕಾರಣ. ಅವ್ರೇನು ಸಂತೋಷ ಪಟ್ಟಿದ್ರು ಅದನ್ನೂ ಹೇಳ್ತಾರೆ, ಏನು ಕಷ್ಟಪಟ್ಟಿದ್ರು ಅದನ್ನು ಹೇಳ್ತಾರೆ. ನಾವು ಬರಗಾಲ ಇತ್ತು ಆ ಟೈಮಲ್ಲೆಲ್ಲ ಅಂಥದ್ದನ್ನು ತಿಂದು ಜೀವವನ್ನು ಉಳಿಸ್ಕೊಂಡು, ಇಂಥದ್ದನ್ನು ತಿಂದು ಜೀವವನ್ನು ಉಳಿಸ್ಕೊಂಡು ಎಂಬುದಾಗಿ ಎಷ್ಟೋ ನೆನಪುಗಳನ್ನು ಅವ್ರ ಹಿಂದಿನ ನೆನಪುಗಳನ್ನು ಹೇಳ್ತಾರೆ. ಆಲೋಚನೆ ಮಾಡಿ, ಒಬ್ಬ ಮನುಷ್ಯನು ಯಾವುದೇ ಒಂದು ಉಪಕರಣಗಳು ಈಗಿನ ತಂತ್ರಜ್ಞಾನ ಇಲ್ದಲೇ ಇದ್ರೂ ಕೂಡ ನಮ್ಮ ತಂದೆ ತಾತಂದಿರು ಉಳಿಸ್ಕೊಳ್ತಾರೆ ಅಂತ ಅಂದ್ರೆ, ದೇವರಿಗೆ ಏನೋ ಈ ಕ್ಯಾಮ್ರಾಗಳು ಬೇಕು, ಇಲ್ಲ ಡೈರಿ ಬೇಕು ಬರ್ಕೊಳ್ಳೋದಕ್ಕೆ ಅಂದ್ರೆ ಈ ಭೌತಿಕವಾಗಿ ಆತನಿಗೆ ಇವ್ಯಾವ ಅವಶ್ಯಕತೆ ಇಲ್ದಲೇ ಇದ್ರೂ ಕೂಡ ಆತನ ಎಲ್ಲವನ್ನ ಉಳಿಸ್ಕೊಂತಾನೆ. ಯಾರ ವಿಷಯದಲ್ಲಿ ಆತನ ಉಳಿಸ್ಕೊಂತಾನೆ ಗೊತ್ತಾ? ತನ್ನ ಇಷ್ಟರ ವಿಷಯದಲ್ಲಿ. ಅಂದ್ರೆ ತನ್ನ ಇಷ್ಟರ ವಿಷಯದಲ್ಲಿ ಅಂದ್ರೆ ಯಾರು ಆತನಿಗೋಸ್ಕರ ಬದುಕ್ತಾರೋ ಅವರ ವಿಷಯದಲ್ಲಿ ಆತನು ಒಳ್ಳೆಯ ನೆನಪುಗಳನ್ನ, ಆತನ ಸಿಹಿ ನೆನಪುಗಳನ್ನ ಆತನ ಉಳಿಸ್ಕೊಳ್ತಾನೆ. ಅದೇ ನಾವು ಆಲೋಚನೆ ಮಾಡ್ತಿರುವಂಥ ಅಂಶ.
ದೇವರ ಸಿಹಿ ನೆನಪುಗಳು ಎಂಬುದಾಗಿ. ದೇವರ ಸಿಹಿ ನೆನಪುಗಳು ಎಂಬುದಾಗಿ. ದೇವರಿಗೆ ಸಿಹಿ ನೆನಪುಗಳೇನಿದೆಯೋ ಆ ಸಿಹಿ ನೆನಪುಗಳನ್ನು ದೇವರು ಬರೆಸಿ ಇಟ್ಟುಕೊಂಡಿದ್ದಾನೆ ಎನ್ನುವಂಥ ವಿಚಾರವನ್ನು ಕೀರ್ತನೆಗಳು 111:4 ಓದಿ. ಕೀರ್ತನೆಗಳು 111:4 ವಚನವನ್ನು. ಆತನು ತನ್ನ ಅದ್ಭುತ ಕೃತ್ಯಗಳ ಜ್ಞಾಪಕವನ್ನು ಉಳಿಯ ಮಾಡಿದ್ದಾನೆ. ಆತನು ತನ್ನ ಅದ್ಭುತ ಕೃತ್ಯಗಳ ಜ್ಞಾಪಕವನ್ನು ಉಳಿಯ ಮಾಡಿದ್ದಾನೆ ಎಂಬುದಾಗಿ. ಅಂದರೆ ದೇವರು ಅದ್ಭುತ ಕೃತ್ಯಗಳನ್ನು ಮಾಡಿದನಂತೆ, ಆ ಅದ್ಭುತ ಕೃತ್ಯಗಳ ಜ್ಞಾಪಕವನ್ನ ಉಳಿಯುವಂತೆ ಮಾಡಿದನಂತೆ. ಅಂದರೆ ಜ್ಞಾಪಕವನ್ನು ಉಳಿಯುವಂತೆ ಮಾಡಿದನ. ಅಂದರೆ ಯಾಕೆ ದೇವರಿಗೆ ಜ್ಞಾಪಕ ಎನ್ನುವಂಥದ್ದು ಇರಬೇಕು? ಇವತ್ತು ಮನುಷ್ಯನೇ ಆತನು ಅನುಭವಿಸಿರುವಂಥ ಸುಂದರ ಕ್ಷಣವನ್ನ ಜ್ಞಾಪಕವಾಗಿ ಉಳಿಸ್ಕೊಳ್ತಾ ಇದ್ದಾನೆ. ಅಂದರೆ ಆ ಸರ್ವೇಶ್ವರನಾದಂಥ ದೇವರು ಮನುಷ್ಯನ ಒಟ್ಟಿಗೆ ಎಷ್ಟೋ ಕಾಲಗಳನ್ನು ಕಳೆದಿರುವಂಥ ಆ ಒಂದು ಪರಮಾತ್ಮನು ಆತನು ಉಳಿಸ್ಕೊಳಲ್ವಾ? ಆತನಿಗೆ ಸುಖ ಸಂತೋಷಗಳಿಲ್ವಾ? ಆತನಿಗೂ ಸುಖ ಸಂತೋಷಗಳಿದೆ. ಆ ಸುಖ ಸಂತೋಷಕ್ಕೋಸ್ಕರವೇ ದೇವರು ಆವೇದನೆ ಪಡ್ತಾ ಇದ್ದಾನೆ. ತನ್ನ ಮಕ್ಕಳೊಟ್ಟಿಗೆ ಜೀವಿತವನ್ನು ಕಳಿಬೇಕು ಎಂಬುದಾಗಿ ಆಲೋಚನೆ ಮಾಡಿದ್ದಾನೆ. ಕೋಟಿ ವರ್ಷಗಳು ಆತನು ಒಬ್ಬಂಟಿಗನಾಗಿ ಇದ್ದಂಥ ಕಾರಣ, ಕೋಟಿ ಆತನು ಒಂಟಿತನವನ್ನು ಅನುಭವಿಸಿರುವಂಥ ಕಾರಣ ಆತನು ಒಂಟಿಗನಾಗಿ ಇರುವುದಕ್ಕೆ ಆತನು ಇಷ್ಟಪಡೋದಿಲ್ಲ. ಯೆಶಾಯನ ಗ್ರಂಥ 62ನೇ ಅಧ್ಯಾಯ 7ನೇ ವಚನ 8ನೇ ವಚನವನ್ನು ಗಮನಿಸಿ. ಯೆಶಾಯನ ಗ್ರಂಥ 62ನೇ ಅಧ್ಯಾಯ 7-8. ಯೆಹೋವನಿಗೆ ಜ್ಞಾಪಿಸುವವರೇ, ಆತನು ಯೆರೂಸಲೇಮನ್ನು ಭದ್ರಪಡಿಸಿ ಲೋಕ ಪ್ರಸಿದ್ಧಿಗೆ ತರುವ ತನಕ ನಿಮಗೆ ವಿರಾಮವಿಲ್ಲದಿರಲಿ. ಆತನಿಗೂ ವಿರಾಮ ಕೊಡದಿರಿ. ಯೆಹೋವನು ತನ್ನ ಬಲಗೈ ಮೇಲೆ ತನ್ನ ಭುಜಬಲ. ಸಾಕು, ಇಲ್ಲಿ ನೋಡಿ, ಯೆಹೋವನಿಗೆ ಜ್ಞಾಪಿಸುವವರೇ, ಯೆಹೋವನಿಗೆ ಜ್ಞಾಪಿಸುವವರೇ ಅಂತ ಐತೆ. ಅಂದ್ರೆ ಯೆಹೋವನಿಗೆ ಜ್ಞಾಪಕ ಕೊಡ್ಬೇಕಾ? ದೇವರಿಗೆ ಜ್ಞಾಪಕವನ್ನ ಕೊಡ್ಬೇಕಾ? ಹಂಗಾರೆ ದೇವರಿಗೆ ಮರ್ತೋಗುತ್ತಾ ಏನಾದ್ರೂ? ದೇವರಿಗೆ ಯಾವ ಕಾರ್ಯಗಳಾದ್ರೂ ಮರ್ತೋಗುತ್ತೆ ದೇವರಿಗೆ? ದೇವರಿಗೆ ಕೆಲವೊಂದು ಕಾರ್ಯಗಳನ್ನ ಜ್ಞಾಪಕ ಕೊಡೋದಕ್ಕೋಸ್ಕರವೇ ದೇವರು ಇಟ್ಟುಕೊಂಡಿದ್ದಾನಂತೆ ದೂತರನ್ನ. ಯೆಹೋವನಿಗೆ ಜ್ಞಾಪಿಸುವವರೇ, ಆತನು ಯೆರೂಸಲೇಮನ್ನು ಭದ್ರಪಡಿಸಿ ಲೋಕ ಪ್ರಸಿದ್ಧಿಗೆ ತರುವ ತನಕ ನಿಮಗೆ ವಿರಾಮವಿಲ್ಲದಿರಲಿ. ಆತನಿಗೂ ವಿರಾಮ ಕೊಡದಿರಿ. ಅಂದ್ರೆ ಈ ಜ್ಞಾಪಕ ಮಾಡುವಂಥವರ ಕೆಲಸ ಏನು ಅಂದ್ರೆ ದೇವರಿಗೆ ಜ್ಞಾಪಕ ಪಡಿಸುವಂಥದ್ದಂತೆ. ಅಂದ್ರೆ ದೇವ್ರು ಏನೋ ಒಂದು ಕೆಲಸವನ್ನು ಹೇಳಿದ್ದಾರೆ, ನಾನು ಇಂಥ ಒಂದು ಕೆಲಸವನ್ನು ನನ್ನ ಮಕ್ಕಳ ವಿಷಯದಲ್ಲಿ ಮಾಡಬೇಕು. ಆ ಒಂದು ಸಮಯದಲ್ಲಿ ನಾನು ಆ ಕೆಲಸವನ್ನ ಮಾಡುವವರೆಗೂ ಕೂಡ ನೀವು ವಿರಾಮ ತೆಗೆದುಕೊಳ್ಳದೆ ನೀವು ನನಗೆ ಜ್ಞಾಪಕ ಪಡಿಸ್ರಿ, ನನಗೂ ಕೂಡ ವಿರಾಮ ಕೊಡದೆ ನೀವು ಜ್ಞಾಪಕ ಪಡಿಸ್ರಿ ಅಂತಾನ. ಆಲೋಚನೆ ಮಾಡಿ, ದೇವರಿಗೆ ಮನುಷ್ಯನ ಮೇಲೆ ಇರುವಂಥ ಪ್ರೀತಿಯನ್ನ, ಮನುಷ್ಯನಿಗೆ ಎಂಥ ಪ್ರೀತಿ ಆಯಿತು ಅಂದರೆ ಯೆರೂಸಲೇಮಿನ ವಿಷಯದಲ್ಲಿ ಹೇಳ್ತಾ ಇದ್ದಾರೆ, ನಾನು ಯೆರೂಸಲೇಮನ್ನು ಭದ್ರಪಡಿಸಿ ಲೋಕ ಪ್ರಸಿದ್ಧಿಗೆ ತರುವ ತನಕ ನಿಮಗೆ ವಿರಾಮವಿಲ್ಲದಿರಲಿ, ಆತನಿಗೂ ವಿರಾಮ ಕೊಡದಿರಿ. ಯೆಹೋವನು ತನ್ನ ಬಲಗೈಯ ಮೇಲೆ ತನ್ನ ಭುಜಬಲದ ಮೇಲೆ ಆಣೆ ಇಟ್ಟು, ನಿನ್ನ ದವಸವನ್ನು ನಿನ್ನ ಶತ್ರುಗಳ ಆಹಾರಕ್ಕೆ ಇನ್ನು ಕೊಡುವೆನು, ನೀನು ದುಡಿದು ದ್ರಾಕ್ಷಾರಸನನ್ನು ಕುಡಿಯುವುದೇ ಇಲ್ಲ. ಅಂದ್ರೆ ಯೆರೂಸಲೇಮಿನ ವಿಷಯದಲ್ಲಿ ದೇವರು ಮೊದಲೇ ಹೇಳಿದ್ರು, ನೀನು ನನ್ನ ವಿಚಾರದಲ್ಲಿ ನೀನು ಸರಿಯಾಗಿ ನಡ್ಕೊಂಡ್ರೆ ನಿನ್ನನ್ನು ಕಾಪಾಡ್ತೀನಿ, ನೀನು ಒಂದು ವೇಳೆ ವ್ಯತಿರೇಕವಾಗಿ ನಡ್ಕೊಂಡ್ರೆ ನಿನ್ನನ್ನು ಕೈ ಬಿಟ್ಟು ಬಿಡ್ತೀನಿ ಎಂಬುದಾಗಿ. ಆ ರೀತಿಯಾಗಿ ಕೈ ಬಿಟ್ಟಿದ್ರು. ಮತ್ತೆ ಉದ್ಧರಿಸುವಂಥ ಸಮಯ ಬಂದಿದೆ. ಆ ಉದ್ಧರಿಸುವಂಥ ಸಮಯದಲ್ಲಿ ಏನು ಮಾಡ್ಬೇಕಂತೆ? ಉದ್ಧರಿಸುವಂಥ ಸಮಯದಲ್ಲಿ, ಆತನು ಉದ್ಧಾರ ಮಾಡುವಂಥ ಕಾಲದಲ್ಲಿ, ಆ ಉದ್ಧಾರ ಮಾಡುವಂಥ ಕಾಲಕ್ಕೆ ಜ್ಞಾಪಕ ಕೊಡ್ಬೇಕು ಇವರು. ಸ್ವಾಮಿ ನೀನು ಈ ರೀತಿಯಾಗಿ ಹೇಳಿದ್ದಲ್ಲ, ಜ್ಞಾಪಿಸ್ತಾ ಇದೀವಿ, ಈ ರೀತಿಯಾಗಿ ಹೇಳಿದ್ದಲ್ಲ ಅಂತನ. ಹಂಗಾದ್ರೆ ದೇವ್ರಿಗೇನಾದ್ರೂ ಮರವಿದೆಯಾ? ದೇವ್ರಿಗೇನಾದ್ರೂ ಮರ್ತೋಗುವಂಥ ಕಾರ್ಯ ಇದೆಯಾ? ದೇವರಿಗೆ ಜ್ಞಾಪಿಸುವಂಥವರ ಅವಶ್ಯಕತೆ ಏನಿದೆ? ದೇವರೇನಾದ್ರೂ ಮರ್ತೋಗುವಂಥವನ? ಮನುಷ್ಯನ ಮಾತು ನಾಲಿಗೆಗೆ ಬರುವುದಕ್ಕಿಂತ ಮೊದಲೇ ಮನುಷ್ಯನ ಮಾತನ್ನು ತಿಳಿದಿರುವಂಥ ದೇವರು, ಮನುಷ್ಯನ ಅಂಗಾಂಗವನ್ನು ನಿರ್ಮಾಣ ಮಾಡಿದಂಥ ದೇವರು, ಪ್ರತಿಯೊಬ್ಬ ಮನುಷ್ಯನನ್ನು ನೋಡ್ತಿರುವಂಥ ದೇವರು, ಪ್ರತಿಯೊಬ್ಬ ಮನುಷ್ಯನನ್ನು ನೋಡ್ತಾ ಇದ್ದಾನೆ ಆತನು. ಭೂಮಿ ಮೇಲೆ 800 ಕೋಟಿ ಮನುಷ್ಯರನ್ನು ಕೂಡ ಗಮನಿಸುತ್ತಿರುವಂಥ ದೇವರು, ಅವರ ಕ್ರಿಯೆಗಳನ್ನು ನೋಡ್ತಿರುವಂಥ ದೇವರು, ಆತನಿಗೆ ಎಲ್ಲವೂ ಕೂಡ ತಿಳಿದಿರುವಂಥ ದೇವರು. ಆತನು ಮರ್ತೋಗ್ತಾನ? ಆತನಿಗೆ ಜ್ಞಾಪಕ ಕೊಡುವಂಥವರು ಬೇಕಾ? ಆಲೋಚನೆ ಮಾಡಿ. ಇವತ್ತು ಭೂಮಿ ತಿರುಗಬೇಕು ಅಂದ್ರೆ ಅದು ಸಾಮಾನ್ಯವಾದಂಥ ಸಂಗತಿ ಅಲ್ಲ. ಮೊನ್ನೆ ಆಸ್ಟ್ರಾಯ್ಡ್ ಬಂದು ಬಡ್ದು ಬಿಡ್ತತೆ ಎಂಬುದಾಗಿ ನ್ಯೂಸಲ್ಲೆಲ್ಲ ತೋರಿಸ್ತಾ ಇದ್ರು. ಈ ಭೂಮಿಯ ಸುತ್ತಲೂ ಕೂಡ ಆಸ್ಟ್ರಾಯ್ಡ್ ಒಂದು ಎಂಬುದಾಗಿ ಇವರು ಹೇಳ್ತಾ ಇದ್ದಾರೆ. ಆದರೆ ಎಷ್ಟೋ ದೂರಗಳ ಒಂದು ಅಂತರದಲ್ಲಿ ಆಸ್ಟ್ರಾಯ್ಡ್ ಬೆಲ್ಟ್ ಎಂಬುದಾಗಿದೆ. ಅಂದರೆ ಕೆಲವೊಂದು ವ್ಯರ್ಥ ಪದಾರ್ಥಗಳು ಎಂಬುದಾಗಿ ಏನು ಹೇಳ್ತೀವೋ, ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು, ಅಂದರೆ ಭೂಮಿಯಲ್ಲಿ ಅರ್ಧ ಭಾಗದಷ್ಟು ಇರುವಂಥವುಗಳು ಈ ಭೂಮಿಯ ಸುತ್ತಲೂ ಕೂಡ
ಲೆಕ್ಕಕ್ಕೆ ಇಲ್ಲದಂಥ ರೀತಿಯಲ್ಲಿ ತಿರುಗುತ್ತಾ ಇದೆ ಅವು ಕೂಡ. ಒಂದು ವೇಳೆ ಅವು ಈ ಭೂಮಿಯ ಗುರುತ್ವಾಕರ್ಷಣೆಗೆ ಒಳಪಟ್ಟರೆ ಭೂಮಿ ಛಿದ್ರಾಗೋಗೋದ್ರಲ್ಲಿ ಎರಡು ಮಾತು ಇಲ್ವೇ ಇಲ್ಲ. ಆದರೂ ಕೂಡ ಯಾವ ಕೂಡ ಒಂದಕ್ಕೊಂದು ತಗಲದಂಥ ರೀತಿಯಲ್ಲಿ ತಿರುಗುವಂಥ ರೀತಿಯಲ್ಲಿ ತಿರುಗುತ್ತಾ ಇದೆ ಅಂತಂದರೆ ಇದರ ಹಿಂದೆ ದೇವರ ಕೈ ಇರುವಂಥದ್ದ ಕಾರಣ ಮಾತ್ರವೇ. ಅಂದರೆ ಈ ಭೂಮಿ ತಿರುಗಬೇಕಂದ್ರೆ ದೇವರು ಅಷ್ಟರ ಮಟ್ಟಿಗೆ ಕಾಪಾಡ್ತಾ ಇದ್ದಾನೆ, ಯಾವುದು ಕೂಡ ಒಂದಕ್ಕೊಂದು ತಗಲದಂಥ ರೀತಿಯಲ್ಲಿ. ಇವತ್ತು ಒಂದು ಟ್ರೈನು ಒಂದೇ ಒಂದು ಅಂದರೆ ಒಂದೇ ಹಳಿ ಮೇಲೆ ಎರಡು ಹಳಿ ಮೇಲೆ ಟ್ರೈನ್ ಹೋಗುತ್ತೆ. ಆ ಒಂದೇ ರಸ್ತೆಯಲ್ಲೇನೆ 2-3 ಟ್ರೈನ್ಗಳು 4-5 ಟ್ರೈನ್ಗಳು ಒಂದೇ ಸಮಯದಲ್ಲಿ ಒಂದೇ ದಿನದಲ್ಲಿ ಅದು ಚಲಿಸಬೇಕು ಅಂತ ಅಂದರೆ ಯಾವ ಟ್ರೈನು ಕೂಡ ಒಂದಕ್ಕೊಂದು ತಗಲದಂಥ ರೀತಿಯಲ್ಲಿ ಎದುರುಗೊಳ್ಳದಂಥ ರೀತಿಯಲ್ಲಿ ಆ ಟ್ರೈನ್ಗಳು ಚಲಾವಣೆ ಮಾಡಬೇಕು ಅಂತ ಅಂದರೆ ಅದರ ಹಿಂದೆ ಎಷ್ಟು ಜನ ಕೆಲಸಗಾರರು ಇರ್ತಾರೋ ಗೊತ್ತಿದೆಯಾ? ಲಕ್ಷಾಂತರ ಮಂದಿ ಕೆಲಸಗಾರರು ಇರ್ತಾರೆ. ಲಕ್ಷಾಂತರ ಮಂದಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಟ್ರೈನ್ ಇನ್ನೊಂದು ಟ್ರೈನನ್ನು ತಾಕಬಾರ್ದು. ಒಂದು ಟ್ರೈನ್ಗೂ ಇನ್ನೊಂದು ಟ್ರೈನ್ಗೂ ಇಂಥ ಅಂತರವೇ ಇರಬೇಕು. ಅಂದರೆ ಒಂದು ಟ್ರೈನ್ ಒಂದು ಮಾರ್ಗಕ್ಕೆ ಹೋಗುವಂಥ ಟ್ರೈನು ಕೂಡ ಅದರ ಮೇಲೆ ಹೋಗುತ್ತೆ, ಕೆಲವೊಂದು ನಿರ್ದಿಷ್ಟವಾದಂಥ ದೂರದವರೆಗೂ ಕೂಡ. ಇನ್ನೊಂದು ಟ್ರೈನ್ ಇನ್ನೂ ಕೂಡ ಆ ಹಳಿ ಮೇಲೇ ಹೋಗುತ್ತೆ. ಆದರೆ ಯಾವುದು ಕೂಡ ತಗಲದಂಥ ರೀತಿಯಲ್ಲಿ ಹೋಗ್ತಾ ಇದೆ ಅಂದರೆ ಎಷ್ಟೋ ಜನ ಕೆಲಸ ಮಾಡಬೇಕು. ಇವತ್ತೊಂದು ಫ್ಲೈಟು, ಅಷ್ಟೊಂದು ಫ್ಲೈಟ್ಗಳು ಆಕಾಶದಲ್ಲಿ ಹಾರಾಡಿದ್ರು ಕೂಡ ಯಾವ ಫ್ಲೈಟ್ಗೂ ಕೂಡ ಅಪಘಾತ, ಒಂದು ಫ್ಲೈಟ್ ಇನ್ನೊಂದು ಫ್ಲೈಟನ್ನು ಗುದ್ದದಂಥ ರೀತಿಯಲ್ಲಿ ಓಡಾಡ್ತಾ ಇದೆ ಅಂತಂದರೆ ಅವು ಇಳಿವಾಗಾಗಿರ್ಬೋದು, ಹಾರುವಾಗಾಗಿರ್ಬೋದು, ಕ್ರಮವಾಗಿ ನಡೀತಾ ಇದೆ ಅಂದರೆ ಎಷ್ಟೋ ಜನ ಕೆಲಸ ಮಾಡ್ತಿರುವಂಥ ಕಾರಣವೇ ಆಗ್ತಾ ಇದೆ. ಆಗಿರುವಂಥ ಕಾರಣ ಈ ಭೂಮಿ ಅಚ್ಚುಕಟ್ಟಾಗಿ ಅದು ತಿರುಗಿಕೊಂಡು ಅದರ ಕೆಲಸವನ್ನು ಮಾಡಬೇಕು. ದೇವರು ಹೇಳಿರುವಂಥ ಕೆಲಸವನ್ನು ಮಾಡಬೇಕು ಅಂತಂದರೆ ಭೂಮಿ ಅಚ್ಚುಕಟ್ಟಾಗಿ ತಿರುಗಬೇಕು. ಆ ಭೂಮಿ ಅಚ್ಚುಕಟ್ಟಾಗಿ ತಿರುಗಬೇಕಾದ್ರೆ ಎಷ್ಟೋ ಜನ ಕೆಲಸವನ್ನು ಮಾಡಬೇಕು, ಅಂದರೆ ಎಷ್ಟೋ ದೂತರ ಕೆಲಸವನ್ನು ಮಾಡಬೇಕು. ದೇವರೇನು ಫ್ರೀಯಾಗಿ ಇದ್ದಾನೆ ಅಂದ್ಕೊಂಡಿದ್ದೀರಾ? ದೇವರೇನು ಫ್ರೀಯಾಗಿದ್ದಾನೆ? ಯಾರು ಪ್ರಾರ್ಥನೆ ಮಾಡಿದ್ರು ಕೂಡ ಆತನ ಕೇಳ್ತಾನೆ. ಯಾರು ಪ್ರಾರ್ಥನೆ ಮಾಡಿದ್ರು ಕೂಡ ಆತನೇನೋ ಆರಾಮಾಗೆ, ಆತನಿಗೆ ಇನ್ನೇನು ಕೆಲಸ ಇಲ್ಲ, ಏನು ಬೇಕಾದ್ರೂ ಬಾಯಿಗೆ ಬಂದಂಗೆ ಪ್ರಾರ್ಥನೆ ಮಾಡ್ಬೋದು ಅಂದ್ಕೊಂಡಿದ್ದೀವ? ಅವೆಲ್ಲವೂ ಕೂಡ ತಪ್ಪಿನ ಮಾತು. ಇವತ್ತು ಒಬ್ಬ VIP ನೋಡಿ, ಒಬ್ಬ ದೊಡ್ಡ ಪಾಲಿಟಿಷಿಯನ್ ಇರ್ತಾನೆ, ಆತನಿಗೆ ಒಬ್ಬ PA ಇದ್ದರೆ ಇಂಥ ಒಂದು ಕೆಲಸ ಇದೆ ಅದನ್ನು ನೀನು ಜ್ಞಾಪಿಸ್ಬೇಕು, ಅವರ ಕೆಲಸವೇ ಅದಾಗಿರ್ತತೆ. ಸರ್, ಇಂಥ ಒಂದು ಕೆಲಸ ಇದೆ, ಈ ಟೈಮ್ಗೆ ಇಂಥ ಒಂದು ಪ್ರೋಗ್ರಾಮ್ ಇದೆ, ಇಂಥ ಒಂದು ಟೈಮ್ಗೆ ಈ ಪ್ರೋಗ್ರಾಮ್ ಇದೆ, ಇಂಥ ಒಂದು ಟೈಮ್ಗೆ ಈ ಪ್ರೋಗ್ರಾಮ್ ಇದೆ, ಇದಕ್ಕೆ ಹೋಗ್ಬೇಕು ಎಂಬುದಾಗಿ. ಅಂದರೆ ಎಷ್ಟೋ ಕೆಲಸಗಳಲ್ಲಿ ಮರೆತು ಹೋಗುವಂಥ ಕಾರ್ಯ ಮನುಷ್ಯನಿಗಿರ್ತತೆ, ಆದರೆ ದೇವರಿಗೆ ಮರೆತು ಹೋಗುವಂಥ ಕಾರ್ಯ ಇಲ್ಲ. ಮತ್ತು ದೇವರಿಗೆ ಜ್ಞಾಪಿಸುವಂಥವ್ರು ಏನಕ್ಕೆ? ದೇವರಿಗೆ ಮರೆತು ಹೋಗುವಂಥ ಕಾರಣ ಇಲ್ಲ ಅಂತ ಯಾವ ರೀತಿಯಾಗಿ ನಾವು ಅರ್ಥ ಮಾಡ್ಕೋಬಹುದು ಅಂದರೆ, ಯೋಬನ ಸಂಗತಿಯನ್ನು ನೋಡುವಂಥದ್ದಾದರೆ ಸೈತಾನನು ಬರ್ತಾನೆ. ಸೈತಾನನ ಜೊತೆಯಲ್ಲಿ ಮಾತನಾಡುವಂಥ ಸಮಯದಲ್ಲಿ ಸೈತಾನನು ಯೋಬನ ಸಂಗತಿಯನ್ನು ಎತ್ತಲ್ಲ. ಗಮನಿಸಿ, ಅಲ್ಲಿ ಯೋಬನ ಸಂಗತಿಯನ್ನು ಸೈತಾನನ ಎತ್ತಲ್ಲ. ಸ್ವಾಮಿ, ಯೋಬನಲ್ಲಿ ನೀತಿವಂತನಾಗಿ ನಡ್ಕೊಂತ ಇದ್ದಾನೆ, ಅವನು ನಿನ್ನಲ್ಲಿ ಭಯಭಕ್ತಿಯಿಂದಲೇ ನಿನ್ನ ಕಾಪಾಡ್ತಿರುವಂಥದ್ರಿಂದ ಅಂತೇಳಿ ಮೊದಲು ಸೈತಾನ ಆತನ ವಿಷಯ ಮಾತಾಡಲ್ಲ, ದೇವರೇ ಮಾತಾಡ್ತಾರೆ. ನೀನು ಎಲ್ಲೆಲ್ಲಿ ಓಡಾಡಿ ಬಂದೆ, ಭೂಮಿಯಲ್ಲಿ ಅಲ್ಲೆಲ್ಲ ಇದ್ದು ಬಂದೆ, ನೀನು ನನ್ನ ದಾಸನಾದಂಥ ನನ್ನ ಭಕ್ತನಾದಂಥ ಯೋಬನನ್ನು ನೀನು ಗಮನಿಸಿದ್ಯಾ ಅಂತ. ಅಂದರೆ ಯೋಬನ ಕಾಲಕ್ಕೆ ಸಂಬಂಧಪಟ್ಟರೆ ಎಷ್ಟೋ ಜನ ಭೂಮಿ ಮೇಲೆ ಇದ್ರೂ ಕೂಡ ಅಷ್ಟು ಜನಗಳಲ್ಲಿ ಯೋಬನು ಭೂಮಿ ಮೇಲಿರುವಂಥ ಎಲ್ಲ ಮನುಷ್ಯರಿಗಿಂತ ನೀತಿವಂತನು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಅಂದರೆ ಎಲ್ಲ ಮನುಷ್ಯರನ್ನ ಗಮನಿಸ್ತಾ ಇದ್ದಾನೆ ಅಂತಾನೆ ತಾನೇ ಅರ್ಥ. ಎಲ್ಲ ಮನುಷ್ಯರನ್ನ ಗಮನಿಸ್ತಾ ಇದ್ದಾನೆ ಅಂತಾನೆ ಅರ್ಥ. ಆತನಿಗೆ ಯಾವುದು ಕೂಡ ಜ್ಞಾಪಕದಲ್ಲಿ ಮರೆತು ಹೋಗಿಲ್ಲ. ಆತ ನೀತಿವಂತನಾಗಿ ನಡ್ಕೊಂತ ಇದ್ದಾನೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾನೆ ಅಂದರೆ ಆತನಿಗೆ ಜ್ಞಾಪಕದಲ್ಲಿದೆ. ಅಂದರೆ ದೇವರಿಗೆ ಮರೆತು ಹೋಗುವಂಥ ಕಾರ್ಯವಿಲ್ಲ. ಮತ್ತು ಇದರಿಂದ ಏನಕ್ಕೆ ಜ್ಞಾಪಿಸುವಂಥವ್ರು ಏನಕ್ಕೆ ಬೇಕು? ಆತನಿಗೆ ಮನುಷ್ಯರ ಮೇಲೆ ಇರುವಂಥ ಪ್ರೀತಿ. ಅದಕ್ಕೇನೆ ಆದಿಕಾಂಡ 1:31 ಏನಿದೆಯೋ ಅದನ್ನು ಗಮನಿಸಿ. ಆದಿಕಾಂಡ ಗ್ರಂಥ 1ನೇ ಅಧ್ಯಾಯ 31ನೇ ವಚನವನ್ನ, ದೇವರು ತಾನು ಉಂಟು ಮಾಡಿದ್ದನ್ನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿ, ದೇವರು ತಾನು ಉಂಟು ಮಾಡಿದ್ದನ್ನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು ಎಂಬುದಾಗಿದೆ. ಅಂದ್ರೆ ದೇವರು 6 ದಿನಗಳಲ್ಲಿ ಎಲ್ಲವನ್ನ ಆತನು ಉಂಟು ಮಾಡ್ಕೊಂಡ್ ಬರ್ತಾ ಇದ್ದಾನೆ. ಎಲ್ಲವನ್ನ ಅಂದ್ರೆ ಯಥಾ ಪ್ರಕಾರವಾಗಿ ತನ್ನ ಆಲೋಚನೆಗೆ ಅನುಸಾರವಾಗಿ ಒಳ್ಳೆ ರೀತಿಯಾಗಿ ಆತನು ಉಂಟು ಮಾಡ್ತಾನೆ. ಇವತ್ತು ಒಂದು ಕಾರ್ಯವನ್ನು ಆಲೋಚನೆ ಮಾಡಬೇಕು. ಮನುಷ್ಯನು ಒಂದು ವೇಳೆ ಆತನ ಪ್ಲಾನಿಂಗ್ ಪ್ರಕಾರವಾಗಿ ಮಾಡಿದ್ರೆ ಅದೆಷ್ಟೋ ಮಟ್ಟಿಗೆ ಕರೆಕ್ಟ್ ಆಗಿನೇ ಇರ್ತದೆ. ಯಾವುದೇ ಕೆಲಸಗಳಾಗಿರ್ಬೋದು, ಯಾವುದೋ ಕೆಲವೊಂದು ಫೇಲ್ಯೂರ್ ಆಗಿ ಹೋಗ್ತದೆ. ಅಂದ್ರೆ ಮನುಷ್ಯನಿಗೆ ಆತನ ಪ್ಲಾನಿಂಗ್ ಆಗಿ ಮಾಡಿಕೊಂಡದ್ದು ಅಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂದ್ರೆ, ಒಂದು ಬಿಲ್ಡಿಂಗ್ ವಿಷಯದಲ್ಲಿ ಆಗಿರ್ಬೋದು, ಒಂದು ಯಾವುದೇ ಒಂದು ಅಪಾರ್ಟ್ಮೆಂಟ್ ವಿಷಯಗಳಲ್ಲಿ ಆಗಿರ್ಬೋದು, ಯಾವುದೇ ಒಂದು ರಸ್ತೆಗಳ ವಿಷಯದಲ್ಲಿ, ಬ್ರಿಡ್ಜ್ಗಳ ವಿಷಯದಲ್ಲಿ ಆಗಿರ್ಬೋದು, ದೊಡ್ಡ ದೊಡ್ಡ ಬ್ರಿಡ್ಜ್ಗಳನ್ನು ಕಟ್ತಾರೆ. ಆದರೆ ಆ ದೇವಾದಿದೇವನು ಒಂದು ವೇಳೆ ಆತನ ಮಾಡಿದಂಥ ಕೆಲಸ ಒಂದು ವೇಳೆ ಸರಿಯಾಗಿಲ್ದಲೇ ಇರ್ತತ,
ಈ ಪ್ರಕೃತಿಯಲ್ಲಿ ಇವತ್ತಿಗೂ ಕೂಡ ಇದು ಸರಿ ಇಲ್ಲ ಎಂಬುದಾಗಿ ರೀತಿಯಲ್ಲಿ ಹೇಳುವಂಥದ್ದು ಯಾವುದೂ ಇಲ್ಲ. ಯಾಕಂದರೆ ಮನುಷ್ಯನು ಅದನ್ನು ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ಇರ್ಬೋದು ಅಷ್ಟೇ. ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬೇಕಾಗಿರುವಂಥ ಕಾರ್ಯಗಳಿಂದ ದೇವರೇನು ಮಾಡಿದ್ದಾನೆ, ಈ ಭೂಮಿ ಮೇಲೆ ಹುಟ್ಟಿಸಿದ್ದಾನೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ. ಅಂದರೆ ದೇವ್ರು ಮಾಡಿರೋದು ಅಂಥದ್ದು ಎಲ್ಲವೂ ಕೂಡ ಒಳ್ಳೆಯದಾಗಿಯೇ ಇರ್ತತಿ. ಆತನು ತಾನು ಉಂಟು ಮಾಡಿದ್ದನ್ನೆಲ್ಲ ನೋಡಲಾಗಿ ಎಂಬುದಾಗಿ ಇದೆಯಲ್ಲ, ದೇವರು ತಾನು ಉಂಟು ಮಾಡಿದ್ದೆಲ್ಲವೂ ಕೂಡ ಒಳ್ಳೆಯದಾಗಿದ್ರೂ ಕೂಡ ಮತ್ತೆ ಏನಕ್ಕೆ ನೋಡುವಂಥ ಅವಶ್ಯಕತೆ ಇದೆ? ಮತ್ತೆ ಏನಕ್ಕೆ ಆತನ್ನು ನೋಡಬೇಕು? ಅದು ಮನುಷ್ಯನ ಮೇಲಿರುವಂಥ ಪ್ರೀತಿ. ಆ ಅನುಭವವನ್ನು ತಮ್ಮ ಮಕ್ಕಳ ವಿಷಯದಲ್ಲಿ ಜಾಗೃತಿ ತೆಗೆದುಕೊಂಡು ತಂದೆ ತಾಯಿಗಳು ಮಾಡ್ತಾರಲ್ಲ, ಆ ಅನುಭವ ಆದರೆ ಈ ವಿಚಾರ ಅರ್ಥ ಆಗುತ್ತೆ, ದೇವರ ಕಾರ್ಯ ಅರ್ಥ ಆಗುತ್ತೆ. ಇವತ್ತು ನಮ್ಮ ಮಕ್ಕಳು ಏನೋ ಒಂದು ಎಲ್ಲಿಂದಲೋ ಬರ್ತಾರೆ ಅಂದ್ಕೊಂಡ್ರೆ ಆ ಮಕ್ಕಳಿಗೋಸ್ಕರ ಎಷ್ಟೆಲ್ಲ ಪ್ರಯಾಸ ಪಟ್ಟು ಮಾಡ್ತೀವಿ. ಒಳ್ಳೆ ಅಡಿಗೆ ಮಾಡಿದ್ರು ಕೂಡ ಅದು ಸರಿಯಾಗಿದೆಯಾ ಅಂತ ಹೇಳಿ ಗಮನಿಸ್ತೀವಿ. ಒಳ್ಳೆ ಬಟ್ಟೆ ತಂದಿದ್ರು ಕೂಡ ಅದು ಸರಿಯಾಗಿದೆಯಾ ಅಂತ ಎಂಬುದಾಗಿ ಗಮನಿಸ್ತೀವಿ. ಆ ಮಕ್ಕಳಿಗೆ ಏನೋ ಒಂದು ತಂದ್ರು ಕೂಡ ಅದು ಸರಿಯಾಗಿದೆಯಾ ಎಂಬುದಾಗಿ ಗಮನಿಸ್ತೀವಿ. ಅಲ್ಲೂ ಅಂಗಡಿಯಲ್ಲಿ ನೋಡ್ಕೊಂಡು ತಂದಿದ್ರು ಕೂಡ ಇಲ್ಲೂ ಕೂಡ ಗಮನಿಸ್ತೀವಿ. ಏನಕ್ಕೆ? ಮಕ್ಕಳ ಮೇಲಿರುವಂಥ ಪ್ರೀತಿ ಆ ರೀತಿಯಾಗಿ ತನ್ನ ಮಕ್ಕಳ ಮೇಲಿರುವಂಥ ಅಗಾಧವಾದಂಥ ಪ್ರೀತಿಗೆ ದೇವರು ಏನು ಮಾಡ್ತಾ ಇದ್ದಾನೆ, ತಾನು ಉಂಟು ಮಾಡಿದ್ದನ್ನೆಲ್ಲ ಆತನು ನೋಡ್ತಾ ಇದ್ದಾನೆ. ಆ ರೀತಿಯಾಗಿ ದೇವರಿಗೆ ಜ್ಞಾಪಿಸುವಂಥವ್ರು ಏನಕ್ಕೋಸ್ಕರ ಬೇಕು ಅಂತ ಅಂದರೆ, ಆತನು ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ ಆತನು ಮರೆತು ಹೋಗುವಂಥವನು ಏನಲ್ಲ. ಆದರೂ ಕೂಡ ಏನು ಜ್ಞಾಪಿಸ್ಬೇಕು. ನೀವು ಜ್ಞಾಪಿಸ್ರಿ, ನೀವು ವಿರಾಮ ತೆಗೆದುಕೋಬೇಡಿ, ನನಗೂ ವಿರಾಮ ಕೊಡಬೇಡಿ. ಯಾಕೆಂದರೆ ದೇವರಿಗೆ ತನ್ನ ಮಕ್ಕಳ ಮೇಲೆ ಇರುವಂಥ ಪ್ರೀತಿ ಎಂಬುದಾಗಿ ನಾವು ಚೆನ್ನಾಗಿ ಗಮನಿಸಬೇಕು. ಅದಕ್ಕೋಸ್ಕರವೇ ಯೆಶಾಯನ ಗ್ರಂಥ 49:15 ಏನಿದೆಯೋ ನೋಡಿ. ಯೆಶಾಯನ ಗ್ರಂಥ 49:15 ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲಕೂಸನ್ನು ಮರೆತಾಳೆ. ಒಬ್ಬ ಹೆಂಗಸು ತಾನು ಎತ್ತ ಕೂಸಿನ ಮೇಲೆ ಮಮತೆ ಇಡದೆ ಮರೆತಾಳೆ ಎಂಬುದಾಗಿ ಇದೆ. ಅಂದರೆ ಯಾವ ತಾಯಿಯೂ ಕೂಡ ಮಕ್ಕಳನ್ನ ಮರೆಯಲ್ಲ. ಕೆಲವರು ಮಕ್ಕಳುಗಳನ್ನ ಎತ್ತು ಬೀದಿಯಲ್ಲಿ ಬಿಸಾಕಿ ಹೋಗ್ತಾರೆ, ಕಸದ ತೊಟ್ಟಿಯಲ್ಲಿ ಹಾಕಿ ಹೋಗ್ತಾರೆ. ಹಂಗಂತವ್ರಿಗೆ ನೆನಪಿಲ್ವಾ, ನಾನು ಹಿಂಗೆ ಎಷ್ಟು ಬಂದಿದ್ದೀನಿ ಅನ್ನೋ ನೆನಪಿಲ್ವಾ? ನೆನಪಿದೆ, ಎಷ್ಟು ಹೋಗಿರ್ಬೋದು, ಆಸೆ ಇಲ್ದಲೇ ಪ್ರೀತಿಯಿಂದಲೇ ಅವರು ಎಷ್ಟು ಹೋಗಿರ್ಬೋದು. ಆದರೆ ಅವ್ರಿಗೆ ನೆನಪಿದೆ, ನಾನು ಹಿಂಗೆ ಎಷ್ಟು ಬಂದಿದ್ದೀನಿ ಪಾಪವನ್ನ ಅಂತಾನ. ಆದರೆ ಒಂದು ವೇಳೆ ಅಂಥ ತಾಯಿ ಮರೆತರೂ ಕೂಡ ನಾನು ಮರೆಯಲ್ಲ, ಈಗೋ ನಿಮ್ಮನ್ನು ನನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದೀನಿ ಎಂಬುದಾಗಿ. ಅಂದರೆ ದೇವರಿಗೆ ಜ್ಞಾಪಕ ಇರುವಂಥ ದೇವರು, ಎಲ್ಲವೂ ತಿಳಿದಿರುವಂಥ ದೇವರು ಏನಕ್ಕೋಸ್ಕರ ಮನುಷ್ಯನ ಚಿತ್ರಿಸಿಕೊಳ್ತಾನೆ. ಮನುಷ್ಯನ ಚಿತ್ರಿಸಿಕೊಳ್ಳುವಂಥ ಆತನಿಗೆ ಆ ಕೆಲಸ ಏನು? ಮನುಷ್ಯನ ಮೇಲಿರುವಂಥ ಅಗಾಧವಾದಂಥ ಪ್ರೀತಿಗಳೇ ಇವೆಲ್ಲದಕ್ಕೂ ಕಾರಣ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥ ವಿಚಾರ. ಇವತ್ತು ನಾವು ಕೂಡ ದೇವರು ಇಷ್ಟರ ಮಟ್ಟಿಗೆ ತನ್ನ ಸಿಹಿ ನೆನಪುಗಳನ್ನು, ತನ್ನ ಸುಂದರ ಕ್ಷಣಗಳನ್ನು, ತನ್ನ ಮನಸ್ಸಿನಲ್ಲಿ ಮಕ್ಕಳ ಮೇಲಿರುವಂಥ ಆಸೆಗಳಿಗೆ ಇವೆಲ್ಲವೂ ಕೂಡ ನಿದರ್ಶನಗಳು. ಅಂಗೈಯಲ್ಲಿ ಚಿತ್ರಿಸ್ಕೊತಾನೆ ಅಂದ್ರೆ ಏನರ್ಥ? ತನ್ನ ಜ್ಞಾಪಕವನ್ನು ಉಳಿಸ್ಕೊಳ್ತಾ ಇದ್ದಾನೆ. ಜ್ಞಾಪಿಸಿಕೊಳ್ಳುವಂಥವ್ರನ್ನ ಇಟ್ಕೊಳ್ತಾ ಇದ್ದಾನೆ ಅಂದ್ರೆ ಏನರ್ಥ? ಆತನು ಮನುಷ್ಯನನ್ನು ಅಧಿಕವಾಗಿ ಪ್ರೀತಿ ಮಾಡಿ ಆ ಒಂದು ಪ್ರೀತಿಯನ್ನ ಯಾವ ರೀತಿಯಾಗಿ ಮನುಷ್ಯನಿಗೆ ತೋರಿಸ್ಬೇಕು, ಉಪಕಾರವನ್ನು ಮಾಡಬೇಕು. ಉಪಕಾರವನ್ನು ಮಾಡೋದಕ್ಕೋಸ್ಕರ ನೀವು ನನಗೆ ಜ್ಞಾಪಕಸರಿ ಎಂಬುದಾಗಿ ಆತನು ಮಾಡ್ತಾ ಇದ್ದಾನೆ. ನಾವು ಇವತ್ತು ಎಷ್ಟೋ ಒಂದು ವೇಳೆ ಕಹಿ ನೆನಪುಗಳನ್ನು ಮನುಷ್ಯನ ಮರೆತು ಹೋಗ್ತಾನೇನೋ, ಆದರೆ ಯಾವತ್ತೂ ಕೂಡ ಸಿಹಿ ನೆನಪುಗಳನ್ನು ಮನುಷ್ಯನ ಮರೆತು ಹೋಗಲ್ಲ. ಸಿಹಿ ನೆನಪುಗಳನ್ನು ಮಾತ್ರ ಮನುಷ್ಯನ ಮರೆತು ಹೋಗಲ್ಲ. ಮನುಷ್ಯನ ವಿಷಯದಲ್ಲೇ ಈ ರೀತಿಯಾಗಿದ್ರೆ ದೇವರ ವಿಷಯದಲ್ಲಿ ಇನ್ಯಾ ರೀತಿಯಾಗಿರ್ತದೆ. ದೇವರು ಯಾವುದನ್ನು ಕೂಡ ಆತನು ಮರೆತು ಹೋಗುವಂಥವನಲ್ಲ. ದೇವರಿಗೆ ಮನುಷ್ಯನ ಮೇಲೆ ಪ್ರೀತಿ ಇರುವಂಥ ಕಾರಣವೇ ಮನುಷ್ಯನನ್ನು ಇಷ್ಟರ ಮಟ್ಟಿಗೆ ನೋಡ್ತಾ ಇದ್ದಾನೆ. ಆತನ ಜ್ಞಾನಕ್ಕೆ ಜ್ಞಾಪಕ ಪಡಿಸುವಂಥವ್ರು ಇಟ್ಕೊಂಡಿದ್ದಾನೆ. ಮನುಷ್ಯನ ಮೇಲಿರುವಂಥ ಪ್ರೀತಿ. ಇವತ್ತು ಮನುಷ್ಯನಿಗೆ ಮುಂಜಾನೆ ಯಾವುದೋ ಒಂದು ಹಬ್ಬ ಇದೆ ಅಂದ್ಕೊಳ್ಳಿ, ಮುಂಜಾನೆ ಏನೋ ಒಂದು ಹಬ್ಬ ಇದೆ, ಎಲ್ಲ ಬಂಧು ಮಿತ್ರರೆಲ್ಲ ಸೇರ್ತಾ ಇದ್ದಾರೆ ಎಂಬುದಾಗಿ ಇದ್ದಾಗ ಏನು ಮಾಡ್ತೀವಿ ನಾವು? ನಮ್ಮ ತಂದೆ ತಾಯಂದಿರಿಗೋ ಯಾರಿಗೂ ಹೇಳ್ತೀವಿ ಬೇಗ ಎಬ್ಬರಿಸ್ಬೇಕು ನನ್ನನ್ನು ಎಂಬುದಾಗಿ. ಅಂದರೆ ಬೆಳಗ್ಗೆ ಮುಂಜಾನೆ ಹಬ್ಬ ಇದೆ ಅಂದರೆ ಕೆಲವರು ನಿದ್ದೆನೆ ಮಾಡಲ್ಲ, ಆ ರೀತಿಯಾಗಿರ್ತಾರೆ. ಆದರೂ ಕೂಡ ಎಬ್ಬಸ ಎಂಬುದಾಗಿ ಏನಕ್ಕೆ ಹೇಳ್ತಾರೆ? ಒಂದು ವೇಳೆ ನಾವು ಮರ್ತ ಮಲ್ಕೊಂಡ್ಬಿಡ್ತೀವೇನೋ, ಇಲ್ಲ ನಮ್ಮನ್ನು ಎಬ್ಬಿಸ್ಲೇಬೇಕು. ಯಾಕೆಂದ್ರೆ ಆ ಸುಂದರವಾದಂಥ ಸಮಯದಲ್ಲಿ ನಾವು ಸೇರಬೇಕು ಎನ್ನುವಂಥ ಕಾರಣ. ಆಲೋಚನೆ ಮಾಡಿ, ಇವತ್ತು ಭೂಮಿಯ ಮೇಲೆ ಬಹಳ ಜನ ನೀತಿವಂತರಿದ್ರೆ ದೇವ್ರು ಏನು ಮಾಡ್ತಾನೋ ಗೊತ್ತಾ? ದೇವ್ರು ಏನು ಮಾಡ್ತಾನೋ ನೋಡಿ ಒಂದ್ಸರಿ. ಯೆರೆಮೀಯನ ಗ್ರಂಥ 2ನೇ ವಚನವನ್ನ, ಯೆರೆಮೀಯನ ಗ್ರಂಥ 2ನೇ ವಚನವನ್ನ. ನೀನು ಹೋಗಿ ಯೆರೂಸಲೇಮಿನ ಕಿವಿಗೆ ಮುಟ್ಟುವಂತೆ ಈ ಮಾತುಗಳನ್ನು ಸಾರು. ಯೆಹೋವನು ಹೀಗೆನ್ನುತ್ತಾನೆ, ನೀನು ಯೌವನದಲ್ಲಿ ನನ್ನ ಮೇಲಿಟ್ಟಿದ್ದ ಪ್ರೀತಿಯನ್ನು, ವಿವಾಹ ಕಾಲದ ನಿನ್ನ ಪ್ರೇಮವನ್ನು, ಬೀಜ ಬಿತ್ತಿಯೇ ಇಲ್ಲದ ಅರಣ್ಯದಲ್ಲಿ ನೀನು ನನ್ನನ್ನು ಹಿಂಬಾಲಿಸಿದ ನಿನ್ನ ಪಾತಿವ್ರತ್ಯವನ್ನು ನಿನ್ನ ಹಿತಕ್ಕಾಗಿ ಜ್ಞಾಪಕದಲ್ಲಿಟ್ಟಿದ್ದೇನೆ.
ಸಾಕು. ನೀನು ಯೌವನದಲ್ಲಿ ಅಂದ್ರೆ ಯೆರೆಮೀಯನ ಗ್ರಂಥ 2ನೇ ವಚನವನ್ನ, ನೀನು ಹೋಗಿ ಯೆರೂಸಲೇಮಿನ ಕಿವಿಗೆ ಮುಟ್ಟುವಂತೆ ಈ ಮಾತುಗಳನ್ನು ಸಾರು. ಯೆಹೋವನು ಹೀಗನ್ನುತ್ತಾನೆ, ನೀನು ಯೌವನದಲ್ಲಿ ನನ್ನ ಮೇಲೆ ಇಟ್ಟಿದ್ದ ಪ್ರೀತಿಯನ್ನು, ವಿವಾಹ ಕಾಲದ ನಿನ್ನ ಪ್ರೇಮವನ್ನು, ಬೀಜ ಬಿತ್ತಿಯೇ ಇಲ್ಲದ ಅರಣ್ಯದಲ್ಲಿ ನೀನು ನನ್ನನ್ನು ಹಿಂಬಾಲಿಸಿದ ಪಾತುರ್ಯತ್ಯವನ್ನು ನಿನ್ನ ಹಿತಕ್ಕಾಗಿ ಜ್ಞಾಪಕದಲ್ಲಿಟ್ಟಿದ್ದೇನೆ. ಅಂದರೆ ಇಸ್ರಾಯೇಲರ ವಿಷಯದಲ್ಲಿ ದೇವರು ಇದನ್ನ ಹೇಳ್ತಾ ಇದ್ದಾರೆ. ಇಸ್ರಾಯೇಲರ ವಿಷಯದಲ್ಲಿ ಯಾಕೆ ಅಂತಂದ್ರೆ, ಇಸ್ರಾಯೇಲರಲ್ಲಿ ಬಹುಜನ ದೇವರಿಗೆ ವಿರೋಧಿಗಳೇ, ದೇವರಿಗೆ ವ್ಯತಿರೇಕವಾಗಿ ಜೀವಿಸಿದಂಥವರೇ. ಆದರೆ ಎಲ್ಲರೂ ಇಲ್ಲ, ಎಲ್ಲರೂ ಇಸ್ರಾಯೇಲರಲ್ಲಿ ಎಲ್ಲರೂ ಕೂಡ ಈ ರೀತಿಯಾಗಿ ನಡ್ಕೊಂಡಿಲ್ಲ. ಮೋಶೆ ಆ ರೀತಿಯಾಗಿ ನಡ್ಕೊಂಡಿದ್ದಾರೆ, ವಿರೋಧಿಯಾಗಿ. ಕಾಲೇಬನು ವಿರೋಧಿಯಾಗಿ ನಡ್ಕೊಂಡಿದ್ದಾನ? ಆಲೋಚನೆ ಮಾಡಿ. ಯೆಹೋಶುವನು ಆ ರೀತಿಯಾಗಿ ನಡ್ಕೊಂಡಿದ್ದಾನ? ಈ ರೀತಿಯಾಗಿ ನಡ್ಕೊಂಡಿಲ್ಲ, ಭಕ್ತರಾಗಿ ನಡ್ಕೊಂಡಿದ್ದಾರೆ ಇವರು. ಅಲ್ಲಿ ದೇವರು ಅದನ್ನೇ ಹೇಳ್ತಾರೆ, ನೀನು ಯೌವನದಲ್ಲಿ ನನ್ನ ಮೇಲೆ ಇಟ್ಟಿದ್ದ ಪ್ರೀತಿಯನ್ನ, ವಿವಾಹ ಕಾಲದ ನಿನ್ನ ಪ್ರೇಮವನ್ನ, ಬೀಜ ಬಿತ್ತಿಯೇ ಇಲ್ಲದ ಅರಣ್ಯದಲ್ಲಿ, ಅರಣ್ಯ ಮಾರ್ಗದಲ್ಲಿ ಇತ್ತಲ್ಲ, ಅರಣ್ಯ ಮಾರ್ಗದಲ್ಲಿ ನೀನು ನಡೆಸುವಂತ ಸಮಯ ಇತ್ತಲ್ಲ, ನೀನು ನನ್ನನ್ನು ಹಿಂಬಾಲಿಸಿದ ನಿನ್ನ ಪಾತುರ್ಯತ್ಯವನ್ನ. ಅಂದ್ರೆ ಅರಣ್ಯದಲ್ಲೆಲ್ಲ ದೇವರಿಗೆ ವಿರೋಧವಾಗಿ ಮಾತನಾಡಲ್ಲ ಅಂತ ನಮ್ಗೆ ಇಷ್ಟು ಮಾತ್ರವೇ ಗೊತ್ತಿದೆ. ಎಲ್ಲರೂ ಕೂಡ ಮಾತಾಡಿಲ್ಲ. ಅದರಲ್ಲಿ ನೀತಿವಂತರು ಕೂಡ ಇದ್ದಾರೆ. ನೀತಿವಂತರು ಏನ್ ಮಾಡಿದಾರಂತೆ? ದೇವರ ಮೇಲೆ ಭಯಭಕ್ತಿಯಿಂದ ನಡ್ಕೊಂಡಿದ್ದಾರಂತೆ. ಆ ಒಂದು ದೊಡ್ಡ ದೇಶದಿಂದನ ಅಂತ ದಾಸತ್ವದಿಂದ ಬಿಡಿಸಿದಂತ ದೇವರು ಈ ಅರಣ್ಯದಲ್ಲಿ ದೇವರು ನಮ್ಮನ್ನ ಕಾಪಾಡ್ದಲೇ ಇರ್ತಾನ? ದೊಡ್ಡ ಅದ್ಭುತವನ್ನು ಮಾಡಿದಂತ ದೇವರು, ಸಮುದ್ರವನ್ನು 2 ಭಾಗ ಮಾಡಿದಂತ ದೇವರು ನಿಮಗೆ ನೀರು ಕೊಡದೆ ಇರ್ತಾನ? ಮನುಷ್ಯನ ಈ ರೀತಿಯಾಗಿ ಆಲೋಚನೆ ಮಾಡಿ ನೀತಿವಂತರಾಗಿ ನಡ್ಕೊಂಡಿರುವಂತ ಭಕ್ತರು ಕೂಡ ಇದ್ದಾರೆ. ದೇವರು ಅದಕ್ಕೆ ಇಲ್ಲಿ ಗಂಡ ಹೆಂಡತಿಯ ಒಂದು ಸಂಬಂಧಕ್ಕೆ ಹೋಲಿಸಿ ಮಾತನಾಡುವಂತ ಕಾರ್ಯವು ಇಲ್ಲಿ ಗೊತ್ತಾಗ್ತಾ ಇದೆ. ವಿವಾಹ ಕಾಲದ ನಿನ್ನ ಪ್ರೇಮವನ್ನು, ಬೀಜ ಬಿತ್ತಿಯೇ ಇಲ್ಲದ ಅರಣ್ಯದಲ್ಲಿ ನೀನು ನನ್ನನ್ನು ಹಿಂಬಾಲಿಸಿದ ನಿನ್ನ ಪಾತಿವ್ರತ್ಯವನ್ನು ನಿನ್ನ ಹಿತಕ್ಕಾಗಿ ಜ್ಞಾಪಕದಲ್ಲಿಟ್ಟಿದ್ದೇನೆ. ನಿನ್ನ ಹಿತಕ್ಕಾಗಿ ಜ್ಞಾಪಕದಲ್ಲಿ ಇಟ್ಟಿದ್ದೀನಿ ಅಂತ. ಅಂದ್ರೆ ದೇವ್ರ ಜ್ಞಾಪಕದಲ್ಲಿ ಇಡ್ತಾನ? ಮನುಷ್ಯನ ನೀತಿವಂತನಾಗಿ ನಡ್ಕೊಂಡ್ರೆ ದೇವ್ರ ಜ್ಞಾಪಕದಲ್ಲಿ ಇಡ್ತಾನ? ಜ್ಞಾಪಕದಲ್ಲಿ ಇಡ್ತಾನೆ. ಅಷ್ಟೊಂದು ಜನ ಭೂಮಿ ಮೇಲೆ ಮನುಷ್ಯರಿದ್ರು ಕೂಡ ಯೋಬನನ್ನ ಜ್ಞಾಪಕದಲ್ಲಿ ಇಟ್ಕೊಂಡು ಯೋಬನ ವಿಷಯದಲ್ಲಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಏನರ್ಥ? ಯೋಬನು ಜ್ಞಾಪಕದಲ್ಲಿ ಇದ್ದಾನೆ ಎನ್ನುವಂಥದ್ದು ಅರ್ಥ. ಚೆನ್ನಾಗಿ ಇದನ್ನ ತಿಳಿದುಕೊಳ್ಬೇಕಾಗಿರುವಂಥ ವಿಚಾರ. ನಾವು ಒಂದು ವೇಳೆ ದೇವರಿಗೆ ಪ್ರೀತಿಯನ್ನು ನಡ್ಕೊಂಬಿಟ್ರೆ ಆತನ ಜ್ಞಾಪಕದಲ್ಲಿ ಇರ್ತೀವಿ. ಆತನ ಜ್ಞಾಪಕದಲ್ಲಿದ್ರೆ ಏನ್ ಮಾಡ್ತೀವಿ? ಯಾವಾಗ ಅವ್ರ ಬಗ್ಗೆನೇ ಮಾತಾಡ್ತೀವಿ. ಅಂದ್ರೆ ಇವತ್ತು ದೇವ್ರ ಆ ರೀತಿಯಾಗಿ ನಮ್ಮ ಬಗ್ಗೆ ಮಾತಾಡ್ತಾನೆ. ಈಗ ನಾವು ಯಾರೋ ಒಬ್ಬ ಮನುಷ್ಯನನ್ನ ಯಾವಾಗಲೂ ನಾವು ಪ್ರೀತಿ ಮಾಡ್ತೀವಿ, ಹೆಚ್ಚಾಗಿ ಪ್ರೀತಿ ಮಾಡ್ತೀವಿ ಅಂದ್ರೆ ಏನ್ ಮಾಡ್ತೀವಿ? ಅವ್ರ ಬಗ್ಗೆನೇ ಮಾತಾಡ್ತೀವಿ. ಇವತ್ತು ನಮ್ಮ ಮಕ್ಕಳನ್ನ ನಾವು ಹೆಚ್ಚಾಗಿ ಪ್ರೀತಿ ಮಾಡುವಂಥದ್ರೆ ನಮ್ಮ ಮಕ್ಕಳ ಬಗ್ಗೆನೇ ಮಾತಾಡ್ತೀವಿ. ಇಲ್ಲ ಯಾರೋ ಬಂಧು ಮಿತ್ರರನ್ನ ನಾವು ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ದೀವಿ ಅಂದ್ರೆ ಅವ್ರ ಬಗ್ಗೆನೇ ಮಾತಾಡ್ತೀವಿ. ಇದು ಮನುಷ್ಯನಿಗಿರುವಂಥ ಒಂದು ಗುಣ. ಆ ರೀತಿಯಾಗಿ ದೇವರು ಕೂಡ ಯೋಬನ ವಿಷಯದಲ್ಲಿ ಮಾತಾಡ್ತಿದ್ರೆ ಏನರ್ಥ? ಯೋಬನನ್ನ ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ದಾರೆ, ಆತನನ್ನ ಕಾಪಾಡ್ತಲೂ ಕೂಡ ಇದ್ದಾರೆ, ಆತನ ವಿಷಯದಲ್ಲಿ ಅದಕ್ಕೆ ಮಾತಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಮಲಾಕಿ ಗ್ರಂಥ 3ನೇ ಅಧ್ಯಾಯ 16ನೇ ವಚನವನ್ನು ಓದಿ. ಮಲಾಕಿ ಗ್ರಂಥ 3ನೇ ಅಧ್ಯಾಯ 16ನೇ ವಚನವನ್ನ. ಇಂಥ ಮಾತುಗಳನ್ನ ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯೆಹೋವನು ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸಿದನು. ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸಿದನು. ಇಂಥ ಮಾತುಗಳನ್ನ ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯೆಹೋವನು ಕಿವಿಗೊಟ್ಟು ಆಲಿಸಿ. ಅಂದ್ರೆ ಈ ಒಂದು ಭಕ್ತರುಗಳು ಒಬ್ಬರಿಗೊಬ್ಬರು ಮಾತಾಡ್ಕೊಳ್ತಾ ಇದ್ದಾರಂತೆ. ಈ ಒಬ್ಬರಿಗೊಬ್ಬರು ಮಾತಾಡ್ಕೊಳ್ತಿರುವಂತ ಸಂಗತಿಯನ್ನ ದೇವರು ಆಲಿಸಿ ದೇವ್ರು ಏನ್ ಮಾಡ್ತಾ ಇದ್ದಾರಂತೆ? ತನ್ನ ನಾಮಸ್ಮರಣೆ ಮಾಡುವವರ. ನಾಮಸ್ಮರಣೆ ಅಂದ್ರೆ ಏನು? ನಾಮಸ್ಮರಣೆ ಅಂತ ಅಂದ್ರೆ ನಾವು ಯಾವಾಗಲೂ ದೇವ್ರೆ 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 ಎಂಬುದಾಗಿ ನಾವು ಹಾಡನ್ನ ಹೇಳಿ ಚಪ್ಪಳೆ ಹೊಡೆಯುವಂಥದ್ದ? ಅದಲ್ಲ, ಕೆಲಸ, ದೇವರ ಕೆಲಸ. ಯೋಹಾನ ಸುವಾರ್ತೆ 17ನೇ 4ನೇ ವಚನದಲ್ಲಿ ನೀನು ನನಗೆ ಮಾಡಬೇಕೆಂದು ಕೊಟ್ಟ ಕೆಲಸವನ್ನ ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದ್ದೀನಿ ಎಂಬುದಾಗಿ ಹೇಳ್ತಾನೆ ದೇವರು. ಕ್ರಿಸ್ತನೇ ಹೇಳ್ತಾನೆ ಈ ಮಾತನ್ನ ದೇವರ ವಿಷಯದಲ್ಲಿ. ಅಂದ್ರೆ ಯೇಸು ಕ್ರಿಸ್ತನ್ ಏನ್ ಮಾಡಿದ್ದಾನೆ? ಕೆಲಸವನ್ನು ಮಾಡಿ ದೇವರನ್ನ ಮಹಿಮೆ ಪಡಿಸಿದ್ದಾನೆ. ಆ ರೀತಿಯಾಗಿ ನಾವು ಕೂಡ ಯಾವ ರೀತಿಯಾಗಿ ನಾಮಸ್ಮರಣೆ ಮಾಡ್ಬೇಕು ಅಂದ್ರೆ ದೇವರ ಕೆಲಸವನ್ನ ಮಾಡಿ, ಯಾರ್ಯಾರು ಆತನಿಗೋಸ್ಕರ ಭೂಮಿ ಮೇಲೆ ಬದುಕ್ತಾ ಇದ್ದಾರೋ, ಯಾರ್ಯಾರು ಆತನಿಗೋಸ್ಕರ ಪ್ರಯಾಸ ಪಡ್ತಾ ಇದ್ದಾರೋ, ಯಾರ್ಯಾರು ಆತನಿಗೋಸ್ಕರ ಕಷ್ಟಪಡ್ತಾ ಇದ್ದಾರೋ, ಯಾರ್ಯಾರು ಆತನಿಗೋಸ್ಕರವೇ ಜೀವಿಸ್ತಾ ಇದ್ದಾರೋ ಅವರೆಲ್ಲರನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನ ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸಿದನು. ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸಿದನಂತೆ.
ಆಲೋಚನೆ ಮಾಡಿ, ದೇವರದು ಎಂಥ ಹುಚ್ಚು ಪ್ರೇಮವೋ ಎನ್ನುವಂಥದ್ದನ್ನು. ದೇವರಿಗೆ ಯಾವ ಕಾರ್ಯವೂ ಮರೆತು ಹೋಗಲ್ಲ, ಎಲ್ಲವೂ ಕೂಡ ಗೊತ್ತಿದ್ದು. ಏನಕ್ಕೋಸ್ಕರ ಬರೆಸ್ತಾನೆ? ಮತ್ತೆ ಶಾಶ್ವತವಾಗಿ ಅದು ಉಳಿಸ್ಬೇಕು. ನನ್ನ ಮಕ್ಕಳಿಗೆ ಒಂದು ದಿನ ಮುಂದೆ ಬಂದಾಗ ತೋರಿಸ್ಬೇಕು. ಒಂದು ವೇಳೆ ನಾವು ಮಾಡಿದಂಥ ನೀತಿ ಕಾರ್ಯಗಳನ್ನ ನಮಗೆ ಮರೆತು ಹೋಗ್ಬೋದು. ನಾವು ಮಾಡಿದಂಥ ದಾನ ಧರ್ಮದ ಕಾರ್ಯಗಳು, ದೇವ್ರಿಗೋಸ್ಕರ ಬದುಕಿರುವಂಥ ಕಾರ್ಯಗಳು, ಒಂದು ವೇಳೆ ಕೆಲವೊಂದು ಕಾರ್ಯಗಳು ಮರೆತು ಹೋಗ್ಬೋದು, ಕೆಲವೊಂದು ಉಳಿಬೋದು. ಆದರೆ ದೇವರು ಯಾವುದನ್ನು ಆತನ ಮರೆಯಲ್ಲ. ನಾವು ಯೇಸು ಕ್ರಿಸ್ತನ ಹೆಸರು ಹೇಳಿ ಒಂದು ವೇಳೆ ದೇವರ ಭಕ್ತನು ಎಂಬುದಾಗಿ ನಾವು ತೀರ್ಮಾನ ಮಾಡಿ ಒಂದು ವೇಳೆ ಒಂದು ಚಿಕ್ಕ ಒಂದು ನೀರನ್ನು ಕೊಟ್ಟಿದ್ರೂ ಕೂಡ ದೇವರು ಅದನ್ನು ಮರ್ತೋಗಲ್ಲ. ಈತ ನನ್ನ ನಿಮಿತ್ತವಾಗಿ ಉಪಕಾರವನ್ನು ಮಾಡಿದ್ದಾನೆ ಎಂಬುದಾಗಿ ಆತನ ಬರೆದುಕೊಳ್ತಾನೆ. ಆಲೋಚನೆ ಮಾಡಿ, ದೇವರು ಎಂಥ ಒಂದು ಪ್ರೀತಿಮಯನೋ ಎನ್ನುವಂಥದ್ದನ್ನು. ಕೀರ್ತನೆಗಳು 139:16 ಗಮನಿಸಿ. ಕೀರ್ತನೆಗಳು 139:16 ವಚನವನ್ನ. ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ. ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಏನಕ್ಕೆ ಬರೀಬೇಕು? ಏನಕ್ಕೋಸ್ಕರ ಬರೀಬೇಕು? ಆತನು ತನ್ನ ಮಕ್ಕಳ ಜೀವಿಸುವಂಥ ಕಾರ್ಯಗಳು ಏನಿದೆಯೋ, ತನ್ನ ಮಕ್ಕಳ ಮೇಲೆ ಅಗಾಧವಾದಂಥ ಪ್ರೀತಿಯನ್ನು ಇಟ್ಟಿರುವಂಥ ಕಾರಣ ಇಷ್ಟು ದಿನ ನನ್ನ ಮಕ್ಕಳು ಭೂಮಿ ಮೇಲೆ ಇರಬೇಕು, ಇಂತಿಂಥ ದಿನ ನನ್ನ ಮಕ್ಕಳು ಇಂತಿಂಥ ಕೆಲಸವನ್ನು ಮಾಡಬೇಕು, ನನಗೋಸ್ಕರ ಈ ರೀತಿಯಾಗಿ ಈ ಕೆಲಸಗಳನ್ನೆಲ್ಲ ನೆರವೇರಿಸಬೇಕು. ಆ ಕೆಲಸಗಳನ್ನೆಲ್ಲ, ಆ ದಿನಗಳನ್ನೆಲ್ಲ ದೇವರು ಬರ್ಕೊಂಡಿದ್ದಾನಂತೆ. ಏನಕ್ಕೋಸ್ಕರ ಬರ್ಕೊಂತ ಇದ್ದಾನೆ? ಮನುಷ್ಯನ ಫೋಟೋ ತೆಗೆದು ಇಟ್ಕೊಳ್ತಾನೆ, ಮೆದುಳಲ್ಲಿ ಉಳಿಸ್ಕೊತಾ ಇದ್ದಾನೆ, ಬರೆದುಕೊಳ್ತಾ ಇದ್ದಾನೆ. ಮನುಷ್ಯನ ಮಾತನ್ನ ದೇವರಿಗಿರುವಂಥ ಸಂಬಂಧದಲ್ಲಿ ದೇವರು ಕೂಡ ಆತನ ಜ್ಞಾಪಕವನ್ನು ಉಳಿಸ್ಕೊಳ್ತಾ ಇದ್ದಾನೆ, ತನ್ನ ಪುಸ್ತಕದಲ್ಲಿ ಬರೆಸ್ಕೊಳ್ತಾ ಇದ್ದಾನೆ. ಮುಂದೆ ನಾವು ಮಲಾಕಿ ಗ್ರಂಥದಲ್ಲಿ ಏನಿದೆ, ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಎಂಬುದಾಗಿ ನಾವು ಓದ್ಕೊಂಡು. ಅಂದರೆ ಏನರ್ಥ? ದೇವರಿಗೆ ಯಾವಾಗಲೂ ಕಾಣ್ತಾ ಇರ್ಬೇಕದು. ದೇವ್ರಿಗೆ ಯಾವಾಗಲೂ ಕಾಣ್ತಾ ಇರಬೇಕು. ಇವತ್ತು ನಾವು ಯಾವುದೋ ಒಂದು ಫೋಟೋಗಳನ್ನು ಹಾಕ್ತೀವಿ ಮನೆಯಲ್ಲಿ, ಏನಕ್ಕೆ? ಯಾವಾಗಲೂ ಕಾಣ್ತಾ ಇರಬೇಕದು. ಆ ಉದ್ದೇಶದಿಂದ ದೇವರು ಕೂಡ ಪರಲೋಕದಲ್ಲಿ ಆತನ ಏನು ಮಾಡ್ತಾ ಇದ್ದಾನಂತೆ? ನಾವು ಮಾಡಿರುವಂಥ ನೀತಿ ಕಾರ್ಯಗಳನ್ನೆಲ್ಲವನ್ನು ಆತನು ತನ್ನ ಮುಂದೆ ಕಾಣುವಂಥ ರೀತಿಯಲ್ಲಿ ಬರೆಸ್ತಾ ಇದ್ದಾನಂತೆ. ಅಂದರೆ ಏನರ್ಥ? ದೇವರು ಅದನ್ನು ನೋಡಿ ಸಂತೋಷ ಪಡ್ತಾನೆ ಅಂತ ಅರ್ಥ. ಅದಕ್ಕೇನೆ ಯೇಸು ಕ್ರಿಸ್ತನ ಒಂದು ಮಾತನ್ನು ಹೇಳ್ತಾನೆ, ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಂಡ್ರೆ ಪರಲೋಕದಲ್ಲಿ ಸಂತೋಷ ಉಂಟಾಗುತ್ತೆ ಅಂತಾನ. ಏನಕ್ಕೋಸ್ಕರ ಸಂತೋಷ ಉಂಟಾಗುತ್ತೆ? ದೇವರು ಇಂಥ ಮನುಷ್ಯನನ್ನ ನೀತಿ ಮಾರ್ಗಕ್ಕೆ ತಿರುಗಿಸದ್ನ, ನನ್ನ ಕಡೆಗೆ ತಿರುಗಿಸದ್ನ ಅಂಬುದಾಗಿ ದೇವರು ಖುಷಿ ಪಡ್ತಾನೆ. ಅದಕ್ಕೋಸ್ಕರವೇ ಇವೆಲ್ಲ ನೀತಿ ಕಾರ್ಯಗಳನ್ನು ಆತನು ಬರೆದುಕೊಳ್ತಾನೆ. ಕೀರ್ತನೆಗಳು 56:8 ಗಮನಿಸಿ. ಕೀರ್ತನೆ 56ನೇ ಅಧ್ಯಾಯ 8ನೇ ವಚನವನ್ನ. ಆತನು ಇನ್ನು ಏನು ನನ್ನ ನೆನಪಿನಲ್ಲಿ ಇಟ್ಟುಕೊಳ್ತಾನ ನೋಡಿ. ದೇಶಭ್ರಷ್ಟನಾಗಿ ಅಲೆದಾಡಿದ್ದನ್ನು ನೀನೇ ಬಲ್ಲೆ. ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ, ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆದದೆ ಅಲ್ಲ. ಇಲ್ಲಿ ತೆಲುಗು ಬೈಬಲ್, ಕನ್ನಡ ಬೈಬಲ್ ಅಲ್ಲಿ ದೇಶ ಭ್ರಷ್ಟನಾಗಿ ಎಂಬುದಾಗಿ ಇದೆ. ತೆಲುಗು ಬೈಬಲ್ ಅಲ್ಲಿ ಇದೇ ಮಾತು ಏನೈತೆ ಅಂದ್ರೆ, నా సంచారమును నీవు లెక్కించి ఉన్నావు, నా సంచారమును నీవు లెక్కించి ఉన్నావు ಎಂಬುದಾಗಿದೆ. ಅಂದರೆ ಸಂಚಾರವನ್ನು ದೇವರು ಲೆಕ್ಕ ಮಾಡ್ತಾನ? ಹೌದು. ನಾವು ಪಾಪಕ್ಕೋಸ್ಕರ ತಿರುಗಿರುವಂಥ ಕಾರ್ಯಗಳನ್ನಲ್ಲ, ನಾವು ಪಾಪಕ್ಕೋಸ್ಕರ ಅದನ್ನೆಲ್ಲ ದೇವ್ರು ಸಿಹಿ ನೆನಪುಗಳಾಗಿ ಉಳಿಸ್ಕೊಳಲ್ಲ. ಅದನ್ನ ಯಾಕೆ ಸಿಹಿ ನೆನಪುಗಳಾಗಿ ಉಳಿಸ್ಕೊಳಲ್ಲ? ಇವತ್ತು ಯಾರೋ ಒಂದು ಗಂಡು ಒಂದು ಹೆಣ್ಣು ಇಬ್ಬರು ಸೇರಿ ಬಹಳವಾಗಿ ಪ್ರೀತಿ ಮಾಡ್ತಿರ್ತಾರೆ ಅಂದ್ಕೊಳ್ಳಿ. ಆ ಒಂದು ಹುಡುಗ ಯಾವುದೋ ಒಂದು ಹುಡುಗಿ ಜೊತೆಯಲ್ಲಿ ಇರ್ತಾನೆ ಅಂದ್ಕೊಳ್ಳಿ. ಆ ನೋಡಿದಂಥ ಈ ಒಂದು ಹುಡುಗಿ ಏನು ಮಾಡ್ತತೆ? ಆಕೆಯ ಮೆದುಳಲ್ಲಿರುವಂಥ ಎಲ್ಲ ಆಲೋಚನೆಗಳನ್ನು ತೆಗೆದಾಕ್ಬಿಡ್ತೈತೆ. ಈತನನ್ನು ನನ್ನ ಗಂಡನನ್ನಾಗಿ ಮಾಡ್ಕೋಬೇಕು ಅಂದ್ಕೊಂಡೆ, ಈತನ ಜೊತೆಯಲ್ಲಿ ನಾನು ಸುಖವಾಗಿ ಜೀವಿತವನ್ನು ಕಳಿಬೇಕು ಅಂದ್ಕೊಂಡಿದ್ದೆ, ಈತನ ನೋಡಿದ್ರೆ ಈತನು ಸರಿ ಇಲ್ಲ, ಬೇರೆ ಸ್ತ್ರೀಯ ಜೊತೆಯಲ್ಲಿ ಸಹವಾಸವನ್ನು ಇಟ್ಕೊಂಡಿದ್ದೇನೆ ಎಂಬುದಾಗಿ ಆಲೋಚನೆ ತೆಗೆದಾಕ್ಬಿಡ್ತತೆ. ಆ ರೀತಿಯಾಗಿ ಅದು ಸಿಹಿ ನೆನಪುಗಳಾಗಿ ಹೋಗಲ್ಲ. ಸಿಹಿ ನೆನಪುಗಳಾಗಿ ಆ ಸ್ತ್ರೀ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯನೂ ಇಲ್ಲ. ಆ ರೀತಿಯಾಗಿ ದೇವರು ನಾವು ಮಾಡಿದ ಪಾಪದ ಕಾರ್ಯಗಳನ್ನು ಸಿಹಿ ನೆನಪುಗಳಾಗಿ ಉಳಿಸ್ಕೊಳ್ಳಲ್ಲ. ಅದನ್ನ ಇಲ್ಲೇನಿದೆ 8ನೇ ವಚನವನ್ನ, ನಾ ಸಂಚಾರವನ್ನು ನೀವು ಲೆಕ್ಕಿಂಚಿ ನಾವು, ಅಂದ್ರೆ ದೇವರಿಗೋಸ್ಕರ ಹಾಕಿರುವಂತ ಒಂದೊಂದು ಹೆಜ್ಜೆಗಳು ಕೂಡ, ದೇವರಿಗೋಸ್ಕರ ಮಾಡಿರುವಂತ ಒಂದೊಂದು ಆಲೋಚನೆಗಳು ಕೂಡ, ದೇವರಿಗೋಸ್ಕರ ನಮ್ಮ ದೇಹವನ್ನು ದಂಡಿಸಿ ಎಷ್ಟು ಪ್ರಯಾಣವನ್ನ ಮಾಡಿದೀವೋ ಅವೆಲ್ಲವೂ ಕೂಡ ದೇವರ ಲೆಕ್ಕದಲ್ಲಿ ಇದೆ. ದೇವರ ಲೆಕ್ಕದಲ್ಲೇ ಇದೆ. ಸಾಮಾನ್ಯವಾದಂಥ ಸಂಗತಿಗಳಲ್ಲ. ಈ ಭೂಮಿ ಮೇಲೆ ಆ ದೇವರಿಗೋಸ್ಕರ ಬದುಕುವಂಥದ್ದು ಸಾಮಾನ್ಯವಾದಂಥ ಸಂಗತಿಗಳಲ್ಲ, ಅದು ವ್ಯರ್ಥವಾಗಿ ಹೋಗುವಂಥ ಕಾರ್ಯಗಳಲ್ಲ. ಅದಕ್ಕೆ ಎಷ್ಟೋ ವಾಕ್ಯಗಳು ಬರೆಯಲ್ಪಟ್ಟಿದೆ.
ಕರ್ತನಲ್ಲಿ ಪಡುವ ಪ್ರಯಾಸ ವ್ಯರ್ಥವಲ್ಲ ಎಂಬುದಾಗಿ. ಏನಕ್ಕೆ ವ್ಯರ್ಥವಲ್ಲ? ಆತನೆಲ್ಲವನ್ನ ಆತನು ಮುದ್ರಿಸ್ಕೊಳ್ತಾನೆ, ಆತನೆಲ್ಲವನ್ನ ಬರೆಸಿಕೊಳ್ತಾನೆ, ಆತನೆಲ್ಲವನ್ನ ಜ್ಞಾಪಕದಲ್ಲಿ ಉಳಿಸ್ಕೊಳ್ತಾನೆ. ಏನಕ್ಕೋಸ್ಕರ? ಮುಂದೆ ನಮಗೆ ತೋರಿಸೋದಕ್ಕೋಸ್ಕರ, ಆತನ ಮುಂದೆ ನಮಗೆ ತೋರಿಸೋದಕ್ಕೋಸ್ಕರ. ಇಂಥ ದಿನ ನನಗೋಸ್ಕರ ಮಾಡಿದೆಯ ಕೆಲಸ, ನೀನು ಇಗಳಪ್ಪ ಇಲ್ಲಿದೆ ಎಂಬುದು ಸಾಕ್ಷಿ ಎಂಬುದಾಗಿ ತೋರಿಸ್ತಾನೆ ದೇವರು. ఆలోచన ಮಾಡಿ ಏನಿದೆಯೋ, నా సంచారమును నీవు లెక్కించి ఉన్నావు, నా కన్నీళ్లు నీ బుడ్డిలో నుండబడి ఉన్నవి, అవి నీ కవిలలో కనబడును గదా. ಅಂದ್ರೆ ದೇವರು ನಾವು ಮಾಡಿರುವಂತ ಸಂಚಾರವನ್ನಾಗಿರ್ಬೋದು, ನಾವು ದೇವರಿಗೋಸ್ಕರ ಸುವಾರ್ತೆ ಸಾರೋದಕ್ಕೋಸ್ಕರ ಓಡಾಡಿರುವಂತ ಕಾರ್ಯಗಳು, ಯಾಕೆ ಅಂತಂದ್ರೆ ಆಜ್ಞೆ ಕೊಟ್ಟಿದ್ದೇನಲ್ಲ, ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿ ಎಂಬುದಾಗಿ. ನಾವೆಲ್ಲಿ ದೇವರಿಗೋಸ್ಕರ ಸುವಾರ್ತೆ ಸಾರೋದಕ್ಕೋಸ್ಕರ ಓಡಾಡಿದೀವೋ ಇವೆಲ್ಲವನ್ನ ಆತನ ಆಲೋಚನೆಯಲ್ಲಿ ಇಟ್ಕೊಳ್ತಾನೆ. ಆತನು ಆತನು ಲೆಕ್ಕ ಮಾಡಿಕೊಳ್ತಾನೆ. ಆ ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ಕಷ್ಟಪಟ್ಟು ಎಷ್ಟು ಕಣ್ಣೀರನ್ನು ಸುರಿಸಿದೀವೋ ಅದನ್ನು ಕೂಡ ಆತನು ಲೆಕ್ಕ ಮಾಡ್ಕೊಳ್ತಾನೆ. ಅವೆಲ್ಲವೂ ಕೂಡ ಆತನು ಲೆಕ್ಕ ಮಾಡಿಕೊಳ್ತಾನೆ. ಮತ್ತೆ ನಾವು ಪಟ್ಟಿರುವಂಥ ಒಂದೊಂದು ಕಷ್ಟವನ್ನು ಕೂಡ ಆತನು ಎಲ್ಲವನ್ನ ಆತನ ಆಲೋಚನೆಯಲ್ಲಿ ಇಟ್ಕೊಂಡು ಆತನು ಯಾವುದನ್ನು ಕೂಡ ಮರೆತು ಹೋಗದೇ ಇರುವಂತ ದೇವರಾಗಿದ್ದಾನೆ ಎನ್ನುವಂಥದ್ದನ್ನು ನಾವು ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ. ಅಪೊಸ್ತಲರ ಕೃತ್ಯಗಳು 15:4 ವಚನವನ್ನು ಅವನು ಆ ದೂತನನ್ನು ದೃಷ್ಟಿಸಿ ನೋಡಿ ಭಯ ಹಿಡಿದವನಾಗಿ, ಏನು ಸ್ವಾಮಿ ಎಂದು ಕೇಳಲು, ದೂತನು ಅವನಿಗೆ, ನಿನ್ನ ಪ್ರಾರ್ಥನೆಗಳು ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು. ಸಾಕು. ಅವನು ಆ ದೂತನನ್ನು ದೃಷ್ಟಿಸಿ ಅಂದ್ರೆ 3ನೇ ವಚನದಿಂದ ಗಮನಿಸಿ, ಮಧ್ಯಾಹ್ನದ ಮೇಲೆ ಸುಮಾರು 3 ಗಂಟೆಗೆ ಅವನಿಗೆ ಒಂದು ದರ್ಶನ ಉಂಟಾಗಿ ಒಬ್ಬ ದೇವದೂತನು ತನ್ನ ಬಳಿಗೆ ಬಂದು ಕೊರ್ನೇಲಿಯನೇ ಎಂದು ಕರೆಯುವುದನ್ನ ಅವನು ಪ್ರತ್ಯಕ್ಷವಾಗಿ ಕಂಡನು. ಅವನು ಆ ದೂತನನ್ನು ದೃಷ್ಟಿಸಿ ನೋಡಿ ಭಯ ಹಿಡಿದವನಾಗಿ, ಏನು ಸ್ವಾಮಿ ಎಂದು ಕೇಳಲು, ಆ ದೂತನು ಅವನಿಗೆ, ನಿನ್ನ ಪ್ರಾರ್ಥನೆಗಳು ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು. ನೀನು ಮಾಡಿರುವಂಥ ದಾನ ಧರ್ಮಗಳು, ನೀನು ಮಾಡಿರುವಂಥ ಪ್ರಾರ್ಥನೆಗಳಾಗಿರ್ಬೋದು, ನಿನ್ನ ಪ್ರಾರ್ಥನೆಗಳು ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು. ಅಂದ್ರೆ ಜ್ಞಾಪಕಾರ್ಥವಾಗಿ ಏರಿ ಬಂದಿದೆಯಂತೆ. ಅಂದ್ರೆ ದೇವರ ಮುಂದೆ ಯಾವ ರೀತಿಯಾಗಿ ಜ್ಞಾಪಕಾರ್ಥವಾಗಿ ಏರಿ ಬಂತು ಆಲೋಚನೆ ಮಾಡಿ. ದೇವರ ಮುಂದೆ ಯಾವ ರೀತಿಯಾಗಿ ಜ್ಞಾಪಕಾರ್ಥವಾಗಿ ಏರಿ ಬಂದಿದೆ. ಮನುಷ್ಯನು ಮಾಡಿರುವಂತ ಈ ಒಂದು ವಿಚಾರಗಳು ಏನಿದೆಯೋ, ಅಂದ್ರೆ ಮಾಡಿರುವಂತ ನೀತಿ ಕಾರ್ಯಗಳು ಏನಿದೆಯೋ, ಮನುಷ್ಯನು ಮಾಡಿರುವಂತ ನೀತಿ ಕಾರ್ಯಗಳು ಏನಿದೆಯೋ, ದಾನ ಧರ್ಮಗಳೇನಿದೆಯೋ, ಅವೆಲ್ಲವೂ ಕೂಡ ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರ್ ಬಂದಿದೆಯಂತೆ. ಅಂದ್ರೆ ಯಾವ ರೀತಿಯಾಗಿ ಜ್ಞಾಪಕಾರ್ಥವಾಗಿ ಏರ್ ಬರುತ್ತೆ? ದೇವರ ಆ ರೀತಿಯಾಗಿ ಜ್ಞಾಪಕಾರ್ಥವಾಗಿ ಉಳಿಸಿಕೊಳ್ತಾನೆ. ಅದಕ್ಕೆ ಇಲ್ಲಿ ಏನ್ ಬರೆಯಲ್ಪಟ್ಟಿದೆ? ನೀನು ಮಾಡಿದಂಥ ಪ್ರಾರ್ಥನೆಗಳು, ನೀನು ಮಾಡಿದಂಥ ದಾನ ಧರ್ಮಗಳು ಏನ್ ಮಾಡಿದೆ? ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರ್ ಬಂದಿದೆ ಎಂಬುದಾಗಿದೆ. ಅಂದ್ರೆ ದೇವರಿಗೆ ಅವೆಲ್ಲವೂ ಕೂಡ ಜ್ಞಾಪಕವಾಗಿರುವಂಥವುಗಳು, ಜ್ಞಾಪಕಾರ್ಥಗಳು ಅವೆಲ್ಲನ. ಮನುಷ್ಯನು ಮಾಡಿರುವಂಥ ಈ ಭೂಮಿ ಮೇಲೆ ಮನುಷ್ಯನು ಮಾಡಿರುವಂಥ ನೀತಿ ಕಾರ್ಯಗಳು ದೇವರಿಗೆ ಜ್ಞಾಪಕದಲ್ಲಿ ಇರ್ತವೆ. ಅದೇ ಇಲ್ಲಿ ಬರೆಯಲ್ಪಟ್ಟಿರುವಂಥ ಸಂಗತಿ. ಮತ್ತೆ ಲೂಕನು ಬರೆದ ಸುವಾರ್ತೆ 1:13 ವಚನವನ್ನು ಓದಿ. ಲೂಕನು ಬರೆದ ಸುವಾರ್ತೆ 1:13 ವಚನವನ್ನ. ಆದರೆ ಆ ದೂತನವನಿಗೆ, ಜಕರೀಯ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು, ನಿನ್ನ ಹೆಂಡತಿಯಾದ ಎಲಿಜಬೆತಳು. ಸಾಕು. ಆದರೆ ಆ ದೂತನು ಅವನಿಗೆ, ಜಕರೀಯ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು ಅಂದ್ರೆ ದೇವರಿಗೋಸ್ಕರ ಮಾಡುವಂತ, ಅಂದ್ರೆ ದೇವರ ರಾಜ್ಯಕ್ಕೋಸ್ಕರ ಮಾಡುವಂತ, ದೇವರ ಕೆಲಸದ ನಿಮಿತ್ತವಾಗಿ ಮಾಡುವಂತ, ನೀತಿ ನಿಮಿತ್ತವಾಗಿ ಮಾಡುವಂತ ಪ್ರಾರ್ಥನೆಗಳೇನಿದೆಯೋ ಅವೆಲ್ಲವೂ ಕೂಡ ಜ್ಞಾಪಕಾರ್ಥಗಳಾಗಿ ಉಳಿಯುತ್ತೆ. ಅಂದ್ರೆ ಚಿಕ್ಕ ಪ್ರಾರ್ಥನೆ ಮಾಡಿರುವಂಥದ್ದನ್ನು ದೇವರು ಮರ್ತೋಗಲ್ವಾ? ಯಾವುದನ್ನು ಕೂಡ ಆತನ ಮರ್ತೋಗಲ್ಲ. ಚಿಕ್ಕ ಪ್ರಾರ್ಥನೆ ಮಾಡಿರುವಂಥದ್ದನ್ನು ಆತನ ಮರ್ತೋಗಲ್ಲ. ಚಿಕ್ಕ ಚಿಕ್ಕ ನೀತಿ ಕಾರ್ಯಗಳನ್ನು ಆತನ ಮರ್ತೋಗಲ್ಲ. ಆತನ ಯಾವುದನ್ನು ಕೂಡ ಮರ್ತೋಗಲ್ಲ. ದಾನಿಯೇಲ ಗ್ರಂಥ 9:23 ವಚನವನ್ನ ಗಮನಿಸಿ. ದಾನಿಯೇಲನ ಗ್ರಂಥ 9:23 ವಚನವನ್ನ. ನಿನ್ನ ವಿಜ್ಞಾಪನೆಯ ಆರಂಭದಲ್ಲಿಯೇ ದೇವರ ಅಪ್ಪಣೆಯಾಯಿತು. ಅದನ್ನು ನಿನಗೆ ತಿಳಿಸಲು ಇಲ್ಲಿಗೆ ಬಂದಿದ್ದೇನೆ. ನೀನು ದೇವರಿಗೆ ಅತಿ ಪ್ರಿಯ ಈ ದೈವೋಕ್ತಿಯನ್ನು ಯೋಚಿಸಿ. ಸಾಕು. ನಿನ್ನ ವಿಜ್ಞಾಪನೆಯ ಆರಂಭದಲ್ಲಿಯೇ ದೇವರ ಅಪ್ಪಣೆಯಾಯಿತು, ಅದರ ನಿನಗೆ ತಿಳಿಸಲು ಇಲ್ಲಿಗೆ ಬಂದಿದ್ದೇನೆ. ಅಂದ್ರೆ ದೇವರಿಗೆ ದಾನಿಯೇಲನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆ ಪ್ರಾರ್ಥನೆಯ ಆರಂಭದಲ್ಲಿಯೇ ದೇವರಿಗೆ ಮುಟ್ಟಿದೆಯಂಥದ್ದು. ನಿನ್ನ ವಿಜ್ಞಾಪನೆಯ ಆರಂಭದಲ್ಲಿಯೇ ದೇವರ ಅಪ್ಪಣೆಯಾಯಿತು ಅಂತ. ಅಂದ್ರೆ ದಾನಿಯೇಲನ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಆತನು ಮೊಣಕಾಲು ಊರಿ ಪ್ರಾರಂಭ ಮಾಡಿದ್ದಾನೆ. ಈ ಪ್ರಾರಂಭದಲ್ಲಿಯೇ ದೇವರ ಅಪ್ಪಣೆ ಕೊಟ್ಟಿದ್ದಾರಂತೆ, ಹೋಗಿ ದಾನಿಯೇಲನಿಗಿಂತ ಉತ್ತರವನ್ನು ಕೊಡು ಅಂತ. ಆಲೋಚನೆ ಮಾಡಿ. ದಾನಿಯೇಲನು ಈಗ ನಾವು ಯಾವುದೊಂದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈಗ ದಾನಿಯೇಲನು ಪ್ರಾರ್ಥನೆ ಮಾಡಿದ್ದಾನೆ.
ದಾನಿಯೇಲನ ಪ್ರಾರ್ಥನೆ ಮಾಡಿದ್ದಾನೆ ಅಂದ್ರೆ ಆತನ ಪ್ರಾರ್ಥನೆಯ ಆರಂಭದಲ್ಲಿಯೇ ಉತ್ತರವನ್ನು ದೇವರು ಕೊಡ್ತಾ ಇದ್ದಾರೆ ಅಂದ್ರೆ ದಾನಿಯೇಲನು ಏನು ಪ್ರಾರ್ಥನೆ ಮಾಡಿದನೋ ಅದನ್ನ ಕೇಳಬೇಕು. ಆತನ ಒಂದು ಬಯಕೆ ಏನಿದೆಯೋ ಅದನ್ನ ಈಡೇರಿಸಬೇಕು. ಅದನ್ನ ಈಡೇರಿಸಬೇಕಂದ್ರೆ ಸಂಪೂರ್ಣವಾಗಿ ದಾನಿಯೇಲನು ಏನು ಕೇಳ್ತಾನೋ ಆತನ ಪ್ರಾರ್ಥನೆ ಮಾಡಿ ಮುಗಿಸುವವರೆಗೂ ಕೂಡ ದೇವರು ಇರಬೇಕು. ಆದ್ರೆ ಹಾಗಾಗಿಲ್ಲ, ಇಲ್ಲಿ ಪ್ರಾರ್ಥನೆಯ ಆರಂಭದಲ್ಲಿಯೇ ದೇವರಿಂದ ಉತ್ತರ ಆಗಿದೆಯಂತೆ. ಅಂದ್ರೆ ಏನರ್ಥ? ದಾನಿಯೇಲನು ಏನು ಪ್ರಾರ್ಥನೆ ಮಾಡ್ತಾನೋ ಅದು ಗೊತ್ತಿದೆ. ಆ ದಾನಿಯೇಲನಿಗೆ ಏನು ಉತ್ತರವನ್ನು ಕೊಡಬೇಕು ಅದು ದೇವರಿಗೆ ಗೊತ್ತಿರುವಂತ ಕಾರಣ ಆತನ ಪ್ರಾರ್ಥನೆಯ ಆರಂಭದಲ್ಲಿಯೇನೇ ಅಪ್ಪಣೆಯನ್ನು ಕೊಡ್ತಾ ಇದ್ದಾನೆ, ದಾನಿಯೇಲನಿಗೆ ಹೋಗಿ ಇಂಥ ಉತ್ತರವನ್ನು ಕೊಡುವಂತ. ಅಂದ್ರೆ ಇವೆಲ್ಲವೂ ಕೂಡ ದೇವರ ಜ್ಞಾಪಕಗಳು ಎನ್ನುವಂಥದ್ದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ಒಂದು ಸಂಗತಿ ಎನ್ನುವಂಥದ್ದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದರೆ ದೇವರು ಒಳ್ಳೆಯದನ್ನು ನೆನಪಿನಲ್ಲಿ ಇಟ್ಟುಕೊಳ್ತಾನೆ, ಜ್ಞಾಪಕದಲ್ಲಿ ಇಟ್ಟುಕೊಳ್ತಾನೆ ಎನ್ನುವಂಥದ್ದು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀವಿ. ಈಗ ಅಂದರೆ ದೇವ್ರನ್ನ ನಾವು ದೇವರಿಗೋಸ್ಕರ ಬದುಕ್ತೀವಲ್ಲ, ಆ ದೇವರಿಗೋಸ್ಕರ ಬದುಕಿದಂಥ ಕಾಲಗಳನ್ನು, ಆ ಸುಂದರ ಕ್ಷಣಗಳನ್ನು ದೇವರು ಬರೆಸಿಕೊಳ್ತಾನೆ, ಆತನ ಜ್ಞಾಪಕದಲ್ಲಿ ಇಟ್ಟುಕೊಳ್ತಾನೆ. ಅದನ್ನು ಮರೆತು ಹೋಗಲ್ಲ, ಅದು ನಾಶವಾಗಿ ಹೋಗುವಂಥ ರೀತಿಯಲ್ಲಿ ಮಾಡಲ್ಲ. ಅದನ್ನು ಶಾಶ್ವತವಾಗಿ ಉಳಿಸ್ಕೊಂಡು ನಮಗೆ ತೋರಿಸ್ತಾನೆ, ಶಾಶ್ವತವಾಗಿ ಉಳಿಸ್ಕೊಂಡು ಆತನ ಸಂತೋಷ ಪಡ್ತಾನೆ ಎಂಬುದಾಗಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀವಿ. ಆದರೆ ಒಂದು ವೇಳೆ ನಾವು ಕೆಟ್ಟದನ್ನು ಮಾಡಿದ್ರೆ ದೇವರು ಅದನ್ನು ಜ್ಞಾಪಕದಲ್ಲಿ ಉಳಿಸ್ಕೊಳ್ತಾನ? ನಾವು ಕೆಟ್ಟದನ್ನು ಮಾಡಿದ್ರೆ ದೇವ್ರ ಜ್ಞಾಪಕದಲ್ಲಿ ಉಳಿಸ್ಕೊಳ್ತಾನ? ಒಂದು ಸಾರಿ ಮೂರನೇ ಪತ್ರಿಕೆ ಯೋಹಾನನ ಬರೆದಂಥ 3ನೇ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನವನ್ನು ಓದಿ. ಅವನು ಹರಟೆ ಕೊಚ್ಚುವವನಾಗಿ ನಮ್ಮ ವಿಷಯದಲ್ಲಿ ಕೆಟ್ಟ ಕೆಟ್ಟ ಮಾತುಗಳನ್ನಾಡುತ್ತಾನೆ. ಇವು ಸಾಲದೆ ತಾನು ಸಹೋದರರನ್ನು ಸೇರಿಸಿಕೊಳ್ಳಬೇಕೆಂದಿರುವವರಿಗೆ ಅಡ್ಡಿ ಮಾಡಿ ಅವರನ್ನು ಸಭೆಯೊಳಗಿಂದ ಬಹಿಷ್ಕರಿಸುತ್ತಾನೆ. ಪ್ರಿಯನೇ, ನೀನು ಕೆಟ್ಟ ನಡತೆಯನ್ನು ಅನುಸರಿಸದೆ ಒಳ್ಳೆ ನಡತೆಯನ್ನು ಅನುಸರಿಸು. ಇದೇನೇನಾ? ಒಳ್ಳೆಯದನ್ನು ಮಾಡುವವನು ದೇವರಿಂದ ಹುಟ್ಟಿದವನಾಗಿದ್ದಾನೆ, ಕೆಟ್ಟದ್ದನ್ನು ಮಾಡುವವನು ದೇವರನ್ನು ಕಂಡವನಲ್ಲ. ದೇಮೇತ್ರಿಯನು ಸಂಭಾವಿತನೆಂದು ಎಲ್ಲರಿಂದಲೂ ಸಾಕ್ಷಾತ್ ಸತ್ಯದಿಂದಲೂ ಸಾಕ್ಷಿ ಹೊಂದಿದ್ದಾನೆ. ನಾವು ಸಹ ಅವನ ವಿಷಯದಲ್ಲಿ ಸಾಕ್ಷಿ ಹೇಳುವವರಾಗಿದ್ದೇವೆ. ನಮ್ಮ ಸಾಕ್ಷಿ ಸತ್ಯವಾದದ್ದೆಂದು ನೀನು ಇಲ್ಲಿ ಸಾಕು ಗಮನಿಸಿ. ಇದೇ ಮಾತು ತೆಲುಗು ಬೈಬಲ್ ಅಲ್ಲಿ ಏನಿದೆಯೋ ನೋಡಿ. వాడు మమ్మను గూర్చి చెడ్డ మాటలు వదరుచు అది చాలనట్టుగా సహోదరులను తానే చేర్చుకొనక వారిని చేర్చుకున్న మనసు గలవారిని కూడా ఆటంకపరచుచు సంఘములో నుండి వారిని వెలివేయుచున్నాడు. అందుచేత నేను వచ్చినప్పుడు వాడు చేయుచున్న క్రియలను జ్ఞాపకము చేసుకొందును ಎಂಬುದಾಗಿದೆ. ಅಂದರೆ ಆತನು ಮಾಡಿದಂಥ ಕೆಲಸವನ್ನು ನಾನು ಬಂದಾಗ ಜ್ಞಾಪಕ ಮಾಡ್ಕೊಳ್ತೀನಿ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿರುವಂಥ ಮಾತು. ಆಲೋಚನೆ ಮಾಡಿ. ಈಗ ದೇವರು ಒಳ್ಳೆಯ ನೆನಪುಗಳನ್ನು ಉಳಿಸ್ಕೊಳ್ತಾನೆ ಅನ್ನೋದನ್ನು ನಾವು ಕಲ್ತ್ಕೊಂಡಿದ್ದೀವಿ. ಆದರೆ ನಾವು ಮಾಡಿದಂಥ ಕೆಟ್ಟ ಕೆಲಸವನ್ನು, ನಾವು ಮಾಡಿದಂಥ ದೇವ ವಿರೋಧಿ ಕಾರ್ಯಗಳು ಏನಿದೆಯೋ, ಅನೀತಿ ಕಾರ್ಯಗಳು ಏನಿದೆಯೋ ಇದನ್ನು ಕೂಡ ಉಳಿಸ್ಕೊಳ್ತಾನೆ. ಅಂದರೆ ಅದನ್ನು ಕೂಡ ಮನುಷ್ಯನ ಆ ಒಂದು ನ್ಯಾಯ ತೀರ್ವಿಕೆಯಲ್ಲಿ ಅವ್ರಿಗೆ ಯಾವ ಪ್ರತಿಫಲವನ್ನು ಕೊಡಬೇಕೋ ಅದಕ್ಕೋಸ್ಕರ ಅದನ್ನು ಉಳಿಸಿ ಆತನೇನು ಮಾಡ್ತಾನೆ, ಅವರಿಗೆ ತೋರಿಸಿ ಶಿಕ್ಷೆಯನ್ನು ಕೊಡ್ತಾನೆ. ಯಾಕೆ ಮನುಷ್ಯನಿಗೆ ನ್ಯಾಯ ತೀರ್ವಿಕೆ ಎನ್ನುವಂಥದ್ದಿದೆ, ಯಾಕೆ ಮನುಷ್ಯನು ಮಾಡಿದಂಥ ಕಾರ್ಯಗಳನ್ನ ಆತ ತೋರಿಸ್ತಾನೆ ಅಂದರೆ, ಮನುಷ್ಯನ ಎಂಥ ಮಟ್ಟಿಗೆ ದುರ್ಮಾರ್ಗಿ ಅಂತ ಅಂದರೆ, ಸ್ವಾಮಿ ನಾನು ಆ ರೀತಿಯಾಗಿ ಬದುಕೇ ಇಲ್ಲ, ನಾನು ಆ ರೀತಿಯಾಗಿ ನಾನು ಮಾತಾಡೇ ಇಲ್ಲ ಎಂಬುದಾಗಿ ಹೇಳ್ತಾನೆ. ಅದಕ್ಕೋಸ್ಕರವೇ ಪ್ರಕೃತಿ ಎಲ್ಲವನ್ನ CC ಕ್ಯಾಮ್ರಾವನ್ನಾಗಿ ಇಟ್ಟು ಆತನು ಪ್ರತಿಯೊಂದನ್ನ ಕೊನೆಯದಾಗಿ ಆತನ ತೋರಿಸ್ತಾನೆ. ನೀನು ಇಂಥ ದಿನ ಇಂಥ ನೀತಿ ಕಾರ್ಯವನ್ನು ಮಾಡಿದ್ಯಾ, ಇದಕ್ಕೆ ಇದು ಸಾಕ್ಷಿ ನೋಡು. ನೀನು ಇಂಥ ದಿನ ಇಂಥ ಕೆಟ್ಟ ಕೆಲಸವನ್ನು ಮಾಡಿದ್ಯಾ, ಅದಕ್ಕೆ ಇದು ಸಾಕ್ಷಿ ನೋಡು ಎಂಬುದಾಗಿ. ಅಂದರೆ ನಾವು ಮಾಡಿದಂಥ ಅನೀತಿ ಕಾರ್ಯಗಳು ಏನಿದೆಯೋ ಅದು ಸಿಹಿ ನೆನಪುಗಳಾಗಿ ದೇವರು ಉಳಿಸ್ಕೊಳ್ಳಲ್ಲ, ಆದರೆ ಕಹಿ ನೆನಪುಗಳಾಗಿ ಅದನ್ನು ಜ್ಞಾಪಕದಲ್ಲಿ ಇಟ್ಟುಕೊಡ್ತಾನೆ. ಅಂದರೆ ಆ ಮನುಷ್ಯನಿಗೆ ಶಿಕ್ಷೆಯನ್ನು ಕೊಡಬೇಕಲ್ಲ, ಅದಕ್ಕೋಸ್ಕರ ದೇವರು ಅದನ್ನು ಕೂಡ ಉಳಿಸಿರ್ತಾನೆ ಅನ್ನುವಂಥದ್ದನ್ನು ನಾವು ಖಚಿತವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ಸಂಗತಿ. ಯೆರೆಮೀಯನ ಗ್ರಂಥ 2ನೇ ಅಧ್ಯಾಯ 32ನೇ ವಚನವನ್ನು ಓದಿ. ಯೆರೆಮೀಯನ ಗ್ರಂಥ 2ನೇ ಅಧ್ಯಾಯ 32ನೇ. ಯುವತಿಯು ತನ್ನ ಆಭರಣಗಳನ್ನು, ವಧುವು ತನ್ನ ಒಡ್ಯಾಣವನ್ನು ಮರೆಯುವುದುಂಟೆ. ನನ್ನ ಜನರೋ ಲೆಕ್ಕವಿಲ್ಲದಷ್ಟು ದಿನ ನನ್ನನ್ನು ಮರೆತಿದ್ದಾರೆ, ಲೆಕ್ಕವಿಲ್ಲದೆ ಇರುವಷ್ಟು ದಿನ ನನ್ನನ್ನು ಮರೆತು ಹೋಗಿದ್ದಾರೆ ಅಂತನ. ಅಂದ್ರೆ ನನ್ನ ಜನ ನನ್ನ ಮರೆತು ಹೋಗಿದ್ದಾರೆ ಎಂಬುದಾಗಿ ದೇವರು ಮಾತಾಡ್ತಾ ಇದ್ದಾರೆ. ಅಂದ್ರೆ ಆತನ ಜ್ಞಾಪಕದಲ್ಲಿ ಇರುವಂತ ಕಾರಣವೇ ತಾನೇ ಮಾತಾಡ್ತಾ ಇದ್ದಾರೆ. ಇಸ್ರಾಯೇಲರು ಯಾವ ರೀತಿಯಾಗಿ ಬದುಕಿದಾರೋ ಅದು ಜ್ಞಾಪಕದಲ್ಲಿದೆ. ಒಳ್ಳೆ ರೀತಿಯಾಗಿ ಬದುಕಿದಾರ, ಕೆಟ್ಟ ರೀತಿಯಾಗಿ ಬದುಕಿದಾರ ಅಂದ್ರೆ ನನ್ನನ್ನು ಮರೆತು ಹೋಗಿದ್ದಾರೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಅವರು ಮರೆತು ಹೋಗಿರುವಂಥದ್ದು ದೇವರ ಜ್ಞಾಪಕದಲ್ಲಿ ಇದೆ, ಅದಕ್ಕೋಸ್ಕರವೇ ಮಾತಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಸಿಹಿ ನೆನಪುಗಳಲ್ಲ, ಇವು ಸಿಹಿ ನೆನಪುಗಳಲ್ಲ. ಇವು
ಸಿಹಿ ನೆನಪುಗಳಾಗಿ ದೇವರು ಉಳಿಸ್ಕೊಂಡಿಲ್ಲ ಇವನ್ನ. ಇವೆಲ್ಲವೂ ಕೂಡ ಮನುಷ್ಯನ ಶಿಕ್ಷೆ ಕೊಡೋದಕ್ಕೋಸ್ಕರ ದೇವರು ನೊಂದುಕೊಳ್ಳುತ್ತಾ ಉಳಿಸ್ಕೊಂಡಿರುವಂಥ ಕೆಲಸಗಳು, ಕಾರ್ಯಗಳು. ಇವತ್ತು ನಮ್ಗೆ ಯಾರೋ ಏನೋ ಅಂದ್ಬಿಟ್ರು ಅಂದರೆ ಎಷ್ಟು ಸರಿ ಅದನ್ನು ಜ್ಞಾಪಕ ಬರುತ್ತೆ, ಎಷ್ಟು ಸರಿ ಜ್ಞಾಪಕ ಮಾಡ್ಕೊಳ್ತೀವಿ ಅದನ್ನು. ಅವ್ರು ಅಂದಿನ ಮಾತೇ ಜ್ಞಾಪಕ ಬರ್ತಾ ಇದೆ ಎಂಬುದಾಗಿ ಹೇಳ್ತೀವಿ ನಾವು. ಅದಕ್ಕೆ ಕಾರಣ ಏನು? ಅದು ಜ್ಞಾಪಕದಲ್ಲಿ ಇರುವಂಥ ಕಾರಣ. ಇದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ಸಂಗತಿ. ಇಸ್ರಾಯೇಲ್ಯರು ಏನು ತಪ್ಪುಗಳನ್ನ ಮಾಡಿದ್ರು, ಯಾಕೆ ದೇವ್ರನ್ನ ಮರ್ತೋದ್ರು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಅರಣ್ಯಕಾಂಡ 11ನೇ ವಚನವನ್ನು ಓದಿ. ಅರಣ್ಯಕಾಂಡ 11ನೇ ವಚನವನ್ನು. ಐಗುಪ್ತ ದೇಶದಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತಿದ್ದ ಮೀನು, ಸೌತೆಕಾಯಿ, ಕರ್ಬೂಜು, ಉಳ್ಳಿಗಡ್ಡೆ, ನೀರುಳ್ಳಿ, ಬೆಳ್ಳುಳ್ಳಿ ಇವು ನೆನಪಿಗೆ ಬರುತ್ತವಲ್ಲ. ಇಲ್ಲಿಯಾದರೂ ನಮ್ಮ ಜೀವ ಬತ್ತಿ ಹೋಯಿತು, ಈ ಮನ್ನವೇ ಹೊರತು ನಮಗೆ ಇನ್ನೇನು ಸಿಕ್ಕಲಿಲ್ಲ ಅಂದುಕೊಳ್ಳುತ್ತಿದ್ದರು. ಅಂದರೆ ಅಂಥ ಶ್ರೇಷ್ಠವಾದಂಥ ಆಹಾರವನ್ನು ಕೊಟ್ಟರು ಕೂಡ ದುರ್ಮಾರ್ಗಿಗಳಾಗಿ ಬದಲಾಗಿ ಹೋಗಿದ್ದಾನೆ ಈ ಮನುಷ್ಯನ್. ಇಸ್ರಾಯೇಲರು ದುರ್ಮಾರ್ಗಿಗಳಾಗಿ ಬದಲಾಗಿ ಹೋಗಿದ್ದಾರೆ. ಕೆಲವರು ದುರ್ಮಾರ್ಗಗಳಾಗಿ ಬದಲಾಗಿ ಹೋಗಿರುವಂಥ ಕಾರಣವೇ ದೇವರು ಏನು ಮಾಡ್ತಿದ್ದಾರೆ, ಲೆಕ್ಕವಿಲ್ಲದಷ್ಟು ದಿನ ನನ್ನನ್ನು ಮರೆತು ಹೋಗಿದ್ದಾರೆ, ನನಗೆ ತಿರುಗಿ ಬಿದ್ದಿದ್ದಾರೆ ಎಂಬುದಾಗಿ ದೇವರೇ ಮಾತಾಡ್ತಾ ಇದ್ದಾರೆ. ಅಂದರೆ ಮನುಷ್ಯನ ಈ ರೀತಿಯಾಗಿ ಬದುಕಬಾರ್ದ? ದೇವರ ಸಿಹಿ ನೆನಪುಗಳಲ್ಲೇ ನಾವು ಇರಬೇಕೆ ಹೊರತು ಯಾವತ್ತು ದೇವರ ಕಹಿ ನೆನಪುಗಳಲ್ಲಿ ದೇವರು ರೌದ್ರನಾಗಿ ಶಿಕ್ಷಿಸುವಂಥ ರೀತಿಯಲ್ಲಿ ಆತನ ನೆನಪಿನಲ್ಲಿ ಇರಕ್ಕೆ ಹೋಗ್ಬಾರ್ದು ನಾವು. ಆ ರೀತಿಯಾಗಿ ಇದ್ದರೆ ನಮಗೆ ಕೇಡು ಎನ್ನುವಂಥದ್ದು ಖಚಿತವಾಗಿ ಬರುತ್ತೆ ಎನ್ನುವಂಥದ್ದನ್ನು ನಾವು ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ಸಂಗತಿ. ಮತ್ತು ಆತನ ಸಿಹಿ ನೆನಪಿನಗಳಲ್ಲಿ ಇರಬೇಕು ಅಂತ ಅಂದರೆ ಏನು ಮಾಡಬೇಕು? ಆತನ ಒಳ್ಳೆಯ ನೆನಪಿನಲ್ಲಿ ಇರಬೇಕು ಅಂದರೆ ಏನು ಮಾಡಬೇಕು? ಆತನು ಒಳ್ಳೆಯ ನೆನಪುಗಳನ್ನು ಉಳಿಸ್ಕೊಳ್ತಾನೆ ಎನ್ನುವಂಥದ್ದನ್ನು ತಿಳ್ಕೊಂಡಿದ್ದೀವಿ. ಆತನ ಕೆಟ್ಟದನ್ನು ಮಾಡಿದ್ರೆ ಆ ಮನುಷ್ಯನಿಗೆ ಹಾನಿ ಮಾಡೋದಕ್ಕೋಸ್ಕರ ಅದನ್ನು ಉಳಿಸ್ಕೊಳ್ತಾನೆ ಎನ್ನುವಂಥದ್ದು ಕೂಡ ನಮಗೆ ಚೆನ್ನಾಗಿ ಅರ್ಥವಾಗಿದೆ. ಆದರೆ ಆತನ ಸಿಹಿ ನೆನಪುಗಳಲ್ಲಿ ನಾವು ಉಳಿಬೇಕಂದ್ರೆ ಏನು ಮಾಡಬೇಕು? ಒಂದು ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 13ನೇ ವಚನವನ್ನು ಓದಿ. ಆತನ ಅದ್ಭುತ ಕೃತ್ಯ ಮಹತ್ ಕಾರ್ಯ ನ್ಯಾಯ ನಿರ್ಣಯಗಳನ್ನು ನೆನಪು ಮಾಡಿಕೊಳ್ಳಿರಿ. ಆತನ ಅದ್ಭುತ ಕಾರ್ಯ, ಆತನ ಅದ್ಭುತ ಕೃತ್ಯ ಮಹತ್ ಕಾರ್ಯ ನ್ಯಾಯ, ಆತನ ಅದ್ಭುತ ಕೃತ್ಯ ಮಹತ್ ಕಾರ್ಯ. ಆತನ ಅದ್ಭುತ ಕೃತ್ಯಗಳೇನು? ಆತನೇನು ಅದ್ಭುತ ಕೃತ್ಯಗಳನ್ನು ಮಾಡಿದ್ದಾನೆ? ಆತನೇನು ಈ ಸೃಷ್ಟಿಯನ್ನು ಮಾಡಿ ಕೊಟ್ಟುಬಿಟ್ಟಿದ್ದಾನೆ, ಇದಕ್ಕೆ ನಾವು ಸಂತೋಷ ಪಡ್ಬೇಕಂತಂತೀವ? ಆತನ ಈ ಸೃಷ್ಟಿಯನ್ನು ಮಾಡಿರುವಂಥದ್ದು ಮಾತ್ರವಲ್ಲ, ಆತನ ನಮ್ಮ ಜೀವಿತದಲ್ಲೂ ಕೂಡ ಆತನು ಮಾಡಿರುವಂಥ ಮೇಲುಗಳು ಅಷ್ಟಿಷ್ಟಲ್ಲ, ಎಷ್ಟೋ ಸಮಯಗಳಲ್ಲಿ ಸಾಯಬೇಕಾಗಿರುವಂಥ ಸಮಯದಲ್ಲೂ ಕೂಡ ನಾವು ಉಳ್ಕೊಂಡಿದ್ದೀವಿ. ನಾವು ಆತನ ಅದ್ಭುತ ಕಾರ್ಯಗಳನ್ನು, ಆತನ ಅದ್ಭುತ ಕೃತ್ಯ, ಅದೇ ಆತನ ಅದ್ಭುತ ಕೃತ್ಯ. ಸಾಯಬೇಕಾಗಿರುವಂಥ ಸಮಯದಲ್ಲಿ ನಾವು ಸಾಯದಂಥ ರೀತಿಯಲ್ಲಿ ದೊಡ್ಡ ಪ್ರಪಂಚದಲ್ಲೇ ಎಷ್ಟೋ ಜನ ಸತ್ತು ಹೋಗುವಂಥ ರೀತಿಯಲ್ಲಿ ಕೊರೋನಾ ಬಂತು, ಆದರೆ ಆ ಸಮಯದಲ್ಲಿ ನಾವು ಸತ್ತಿಲ್ಲ. ಈ ಲೋಕವನ್ನು ಬಹುಮಟ್ಟಿಗೆ ಜನ ಬಿಟ್ಟೋದ್ರು, ಆದರೆ ನಾವು ಬಿಟ್ಟಿಲ್ಲ. ಇವತ್ತು ಎಷ್ಟೋ ಜನ ಕ್ಯಾನ್ಸರ್ಗಳು ಬಂದಿದೆ ಎಂಬುದಾಗಿ, ಭಯಂಕರವಾದಂಥ ರೋಗಗಳು ಬಂದಿದೆ ಎಂಬುದಾಗಿ, ಭಯಂಕರವಾದಂಥ ವ್ಯಾಧಿಗಳಲ್ಲಿ ಹಾಸ್ಪಿಟಲ್ಗಳಲ್ಲಿ ನರಳ್ತಾ ಇದ್ದಾರೆ. ಆದರೆ ಅಂಥ ಕಾಯಿಲೆಗಳು ನಮಗೆ ಬಂದಿದೆಯಾ? ಅಂಥ ರೋಗಗಳು ನಮಗೆ ಬಂದಿದೆಯಾ? ಅವ್ಯಾವು ಕೂಡ ಬರದಂಥ ರೀತಿಯಲ್ಲಿ ನಮ್ಮನ್ನು ದೇವರು ಅದ್ಭುತವಾಗಿ ನಮ್ಮನ್ನು ಕಾಪಾಡ್ತಾ ಇಲ್ವಾ? ಇದೇ ಆತನ ಅದ್ಭುತ ಕೃತ್ಯ. ಆತನ ಸಿಹಿ ನೆನಪುಗಳಲ್ಲಿ ನಾವು ಉಳಿಬೇಕು ಅಂತ ಅಂದರೆ ಈ ರೀತಿಯಾಗಿ ಆತನ ಅದ್ಭುತ ಕೃತ್ಯಗಳನ್ನು ನಾವು ಆಲೋಚನೆ ಮಾಡಿ ದೇವರು ನಮಗೆ ಏನು ಒಳ್ಳೆಯದನ್ನು ಮಾಡ್ತಾ ಇದ್ದಾನೋ ಅದನ್ನು ಸ್ಮರಿಸಿ ಬದುಕಬೇಕು. ಅದನ್ನು ಸ್ಮರಿಸಿ 6ನೇ ಅಧ್ಯಾಯ 33ನೇ ವಚನಕ್ಕನುಸಾರವಾಗಿ ದೇವರ ರಾಜ್ಯಕ್ಕೋಸ್ಕರ, ದೇವರ ನೀತಿಗೋಸ್ಕರ ನಾವು ಬದುಕಿದ್ರೆ ದೇವರ ಸಿಹಿ ನೆನಪುಗಳಲ್ಲಿ ಇರ್ತೀವಿ ನಾವು. ಆ ದೇವರು ತನ್ನ ಜ್ಞಾಪಕದ ಪಟ್ಟಿಯಲ್ಲಿ, ಜ್ಞಾಪಕದ ಪುಸ್ತಕದಲ್ಲಿ ಆತನ ನಮ್ಮ ಕಾರ್ಯಗಳನ್ನು ಬರೆಸ್ತಾನೆ, ನಮ್ಮ ವಿಷಯದಲ್ಲಿ ಆತನ ಬರೆಸ್ತಾನೆ. ಆತನ ಅದ್ಭುತ ಕೃತ್ಯ, ಮಹತ್ ಕಾರ್ಯ, ನ್ಯಾಯ ನಿರ್ಣಯಗಳನ್ನು ನೆನಪು ಮಾಡಿಕೊಳ್ಳಿರಿ. ಆತನ ಅದ್ಭುತ ಕೃತ್ಯಗಳು, ಮಹತ್ ಕಾರ್ಯಗಳನ್ನು, ನ್ಯಾಯ ನಿರ್ಣಯಗಳನ್ನು ನೆನಪು ಮಾಡಿಕೊಳ್ಬೇಕಂತೆ. ಅದು ನೆನಪು ಮಾಡಿಕೊಳ್ಬೇಕಂದ್ರೆ ಏನರ್ಥ? ದೇವ್ರು ನಮ್ಗೇನು ಅದ್ಭುತಗಳನ್ನು ಮಾಡ್ತಾ ಇದ್ದಾನೋ, ದೇವ್ರು ನಮ್ಮನ್ನು ಎಷ್ಟರ ಮಟ್ಟಿಗೆ ಕಾಪಾಡ್ತಾ ಇದ್ದಾನೋ, ಇವೆಲ್ಲವನ್ನ ಆತನ ನಾವು ಮನಸ್ಸಿನಲ್ಲಿಟ್ಟುಕೊಂಡು ಆತನು ಮಾಡಿರುವಂಥ ಒಂದೊಂದು ಕಾರ್ಯಗಳನ್ನು ನೆನಪು ಮಾಡಿಕೊಂಡು ಅದರಂತೆ ನಡೆದಾಗ ದೇವರ ಸಿಹಿ ನೆನಪುಗಳಲ್ಲಿ ಉಳಿಯುತ್ತೀವಿ. ಇಲ್ಲಾಂದರೆ ದೇವರ ಕಹಿ ನೆನಪುಗಳಲ್ಲಿ ಉಳಿದುಕೊಂಡು ನೀನು ಇಂಥ ದಿನ ಇಂಥ ಕೇಡನ್ನು ಮಾಡಿದೆ ಎಂಬುದಾಗಿ ದೇವರು ಅದನ್ನು ಜ್ಞಾಪಕ ಮಾಡಿಕೊಂಡು ಕೇಡಿನ ಮೇಲೆ ಕೇಡು ಬರುವಂತೆ ಮಾಡ್ತಾನೆ. ದೇವರೇ ಕೇಡನ್ನು ಬರುವಂತೆ ಮಾಡ್ತಾನೆ. ದೇವರು ಕೃಪಾಪಯನು, ದೇವರು ಕರುಣಾಮಯನು ಎಂಬುದಾಗಿ ನಾವು ಅಂದ್ಕೊಂಡಿದ್ದೀವಿ. ದೇವರು ಒಂದು ವೇಳೆ ನಮ್ಮ ಮೇಲೆ ಖಡ್ಗವನ್ನು ಬೀಸ್ದ ಅಂದ್ಕೊಳ್ಳಿ, ನಾವು ಸಾಯವರೆಗೂ ಎದ್ದೇಳೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಸಾಯವರೆಗೂ ನಾವು ಎದ್ದೇಳೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಯಾವತ್ತೂ ನಾವು ದೇವರ ಸಿಹಿ ನೆನಪುಗಳಲ್ಲಿ ಉಳಿದುಕೊಳ್ಳೋದಕ್ಕೋಸ್ಕರವ ನಾವು ಆತರ ಪಡಬೇಕೇ ಹೊರತು ದೇವರ ಕಹಿ ನೆನಪುಗಳಲ್ಲಿ ಅಲ್ಲ. ಎಲ್ಲರೂ ಈ ವಾಕ್ಯ ಅರ್ಥವಾಗೈತೆ ಅಂದ್ಕೊಂಡಿದ್ದೀನಿ.
ಬೇಗನೆ ಈ ಒಂದು ವಾಕ್ಯವನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ. ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ನೋಡಿ. ಈ ವಾಕ್ಯಗಳನ್ನು ನೀವು ಕಲ್ತ್ಕೊಂಡೋ ಇಲ್ಲ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಕಳಿಸೋ ಯಾವುದೋ ಒಂದು ಮೂಲಕವಾಗಿ ದೇವರ ಮಾತುಗಳನ್ನು ಪ್ರಚಾರ ಮಾಡುವಂಥವ್ರಾಗ್ರಿ. ಪ್ರತಿದಿನವೂ ಕೂಡ ಸತ್ಯದ ಮಾತುಗಳನ್ನು ಸಾರುವಂಥ ಕೆಲಸವನ್ನು ನೀವು ಮಾಡಲೇಬೇಕು. ಯಾಕೆ ಅಂತಂದರೆ ಸರ್ವಲೋಕಕ್ಕೆ ಹೋಗಿ ಸುವಾರ್ತೆ ಸಾರಿ ಎಂಬುದಾಗಿ ದೇವರೇನು ಆಜ್ಞೆ ಕೊಟ್ಟಿದ್ದೀನಿ. ಇದು ಯಾರಿಗೂ ಒಬ್ಬನಿಗೆ ಕೊಟ್ಟಿರುವಂಥ ಆಜ್ಞೆ ಅಲ್ಲ. ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಎಫೆಸ 2:10 ಪ್ರಕಾರವಾಗಿ ಸತ್ಕಾರ್ಯಗಳನ್ನು ಮಾಡೋದಕ್ಕೋಸ್ಕರವೇ ನಾವೆಲ್ಲರೂ ಹುಟ್ಟಿದ್ದೀವಿ. ಆದರೆ ಯಾವ ರೀತಿಯಾಗಿ ಮಾಡೋದಕ್ಕಾಗ್ತದೆ? ನೇರವಾಗಿ ಹೋಗಿ ನಮಗೆ ಸುವಾರ್ತೆನ ಸಾರುವಂಥ ಒಂದು ಕೆಲಸ ನಮ್ಮ ಕೈಲಿ ಆಗಲ್ಲ ಅನ್ನುವಂಥದ್ದಾದರೆ ಯಾರು ಸೇವೆಯನ್ನು ಮಾಡ್ತಾವ್ರೋ ಅವ್ರಿಗೆ ನಿಮ್ಮ ಕಷ್ಟಾರ್ಜಿತವನ್ನು ಕೊಟ್ಟು ಆಗಿರ್ಬೋದು, ಇಲ್ಲ ನಿಮ್ಮ ದೇಹ ಬಲವನ್ನು ಕೊಟ್ಟು ಆಗಿರ್ಬೋದು, ಇಲ್ಲ ಇಂಥ ವಿಡಿಯೋಗಳನ್ನು ಕಳಿಸಿ ಆಗಿರ್ಬೋದು, ಇಂಥ ವಿಡಿಯೋಗಳನ್ನು ಕಲಿತುಕೊಂಡು ಹೇಳುವಂಥದ್ದಾಗಿರ್ಬೋದು, ಯಾವುದೋ ಒಂದು ಕೆಲಸವನ್ನು ಮಾಡೇ ತೀರಬೇಕು. ನಿಮ್ಮ ಒಂದು ದೇಹ ಪರಲೋಕಕ್ಕೆ ಅಂದರೆ ನೀವು ಪರಲೋಕಕ್ಕೆ ಸೇರಬೇಕು ಅಂತ ಅಂದರೆ ಈ ಸತ್ಕಾರ್ಯಗಳಲ್ಲಿ ನೀವು ಭಾಗಿ ಆಗಲೇಬೇಕು. ಆದ್ದರಿಂದ ಯಾವುದೋ ನಿಮ್ಮ ಕೈಲಿ ಈ ಕೆಲಸಗಳಲ್ಲಿ ಯಾವುದಾಗುತ್ತೋ ಅದನ್ನು ಮಾಡಿ. ಹೇಳೋದಕ್ಕಾಗಿಲ್ವಾ ಕಳಿಸಿ, ಇಲ್ಲ ಹೇಳೋದಕ್ಕಾಗುತ್ತಾ ಕಲ್ತ್ಕೊಂಡು ಹೇಳ್ಕೊಂಡು ಕೊಡಿ. ಇಲ್ಲ ನಮ್ಮ ಕೈಲಿ ಯಾವುದೂ ಆಗಲ್ವ ಅಂತ ನೀವು ದುಡಿದಂಥ ಕಷ್ಟಾರ್ಜಿತವನ್ನು ಸತ್ಯವನ್ನು ಸಾರುವಂಥ ಕೆಲಸಕ್ಕೋಸ್ಕರ ನೀವು ಕೊಡಿ. ಯಾವುದೋ ಒಂದು ಮಾಡಿ ಈ ಭೂಮಿ ಮೇಲೆ ನಮ್ಮೆಲ್ಲರ ಕೆಲಸವನ್ನು ನಾವು ತೀರಿಸಲೇಬೇಕು ಎಂಬುದಾಗಿ ಈ ಎಚ್ಚರಿಕೆಯ ಮಾತನ್ನು ಹೇಳುತ್ತೆ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಮಹಾಶಕ್ತನೇ ನಿನ್ನ ನಾಮಕ್ಕೆ ಮಹಿಮೆ ಆಗಲಿ. ಈ ಒಂದು ಶ್ರೇಷ್ಠವಾದಂಥ ಸಮಯದಲ್ಲಿ ತಂದು ನಿನ್ನ ಶ್ರೇಷ್ಠವಾದಂಥ ಮಾತುಗಳನ್ನು ಕಲಿತುಕೊಂಡಿದ್ದೀವಿ. ನಾವು ನಿನ್ನ ಸಿಹಿ ನೆನಪುಗಳಲ್ಲಿ ಉಳಿಯಬೇಕು ತಂದೆ. ಆ ಒಂದು ಕೆಲಸಕ್ಕೋಸ್ಕರ ಆ ಒಂದು ಕಾರ್ಯಕ್ಕೋಸ್ಕರ ತವಕಪಟ್ಟು ತಂದೆ ನಿನ್ನ ಒಂದು ಸಿಹಿ ನೆನಪುಗಳಲ್ಲಿ ಉಳಿದುಕೊಳ್ಳುವಂಥ ಕಾರ್ಯವನ್ನು ಈ ಭೂಮಿ ಮೇಲೆ ನಾವು ಮಾಡುವಂತೆ ಸಹಾಯವನ್ನು ಮಾಡಿ. ಈ ಒಂದು ಸಮಯದವರೆಗೂ ಕೂಡ ತಾಳ್ಮೆಯಿಂದ ನಿನ್ನ ಮಕ್ಕಳೆಲ್ಲರೂ ನಿನ್ನ ಮಾತುಗಳನ್ನು ಕೇಳಿದ್ದಾರೆ. ಅವರೆಲ್ಲರೂ ಕೂಡ ಈ ಮಾತುಗಳನ್ನು ಜ್ಞಾಪಿಸಿಕೊಂಡು ನಿನ್ನ ಜ್ಞಾಪಕದಲ್ಲಿ ಉಳಿಯುವಂತೆ ಅವರು ನೀತಿ ಕಾರ್ಯಗಳನ್ನು ನಡೆಸಲು ಸಹಾಯ ಮಾಡಿ. ಎಲ್ಲರಿಗೂ ಕೂಡ ಪವಿತ್ರಾತ್ಮನ ಸಹಾಯವನ್ನು ಕೊಟ್ಟು ನಮ್ಮೆಲ್ಲರನ್ನ ಕಾಪಾಡಿ ಇಂಥ ಸಮಯದವರೆಗೂ ಕೂಡ ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನದಂಥ ಜ್ಞಾನವನ್ನು ಅರ್ಥ ಮಾಡಿಕೊಂಡು ನಿನಗೋಸ್ಕರ ಬದುಕಲು ಸಹಾಯ ಮಾಡಿ. ಈ ವಿಷಯಗಳಲ್ಲಿ ಕೇಳಿದ ಮರೆತಪಟ್ಟಂಥ ಕಾರ್ಯಗಳನ್ನು ಕೊಡಿ. ಈ ಕಾರ್ಯಕ್ರಮಕ್ಕೋಸ್ಕರ ಪ್ರಯಾಸ ಪಡುವಂಥ ಪ್ರತಿಯೊಬ್ಬರನ್ನ ಹೆಸರುಗಳಿಂದ ಆಶೀರ್ವದಿಸಿ ತಂದೆ. ಈ ವಿಡಿಯೋವನ್ನು ನೋಡುವಂಥ ಪ್ರತಿಯೊಬ್ಬರನ್ನ ಹೆಸರುಗಳಿಂದ ಆಶೀರ್ವದಿಸಿ ದೇವ. ಅವರು ಈ ಮಾತುಗಳನ್ನು ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಇನ್ನೊಬ್ಬರಿಗೆ ಈ ಮಾತುಗಳನ್ನು ತಿಳಿಸುವಂಥ ಪ್ರಯತ್ನ ಮಾಡುವಂತೆ ಸಹಾಯ ಮಾಡಿ. ಈ ವಿಷಯಗಳಲ್ಲಿ ಕೇಳಿದ ಮರೆತಪಟ್ಟಂಥ ಕಾರ್ಯಗಳನ್ನು ಅನುಗ್ರಹಿಸಿ ನಡೆಸಿ. ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಒಂದು ಪ್ರಾರ್ಥನೆ ವಿಜ್ಞಾಪನೆಯನ್ನು ಸಮರ್ಪಿಸಿದ್ದೇನೆ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.